ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾಗಿರುವಂಥ ಸ್ವಾಗತ. ಆದ್ಮೇಲೆ ಕರ್ನಾಟಕ TET 2025 ಪರೀಕ್ಷೆಗೆ ಈಗಾಗಲೇ ನೋಟಿಫಿಕೇಶನ್ ಆಗಿದೆ. 23ನೇ ತಾರೀಕಿಂದ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮಗೆ ಅವಕಾಶ ಕೂಡ ಇದೆ. ಸೊ ಈ ನಿಟ್ಟಿನಲ್ಲಿ ಕರ್ನಾಟಕ TET ಪರೀಕ್ಷೆಯನ್ನು ಕೇವಲ 47 ದಿನಗಳಲ್ಲಿ 90+ ಅಂಕಗಳೊಂದಿಗೆ ಹೇಗೆ ಅರ್ಹತೆ ಗಳಿಸಬೇಕು ಅನ್ನುವಂಥದ್ದರ ಕಂಪ್ಲೀಟ್ ಆಗಿರುವಂಥ ಒಂದು ಫೈನಲ್ ಮಾಸ್ಟರ್ ಪ್ಲಾನ್ ಇಲ್ಲಿದೆ. ಈ 47 ದಿನಗಳ ಈ ಸುಲಭವಾಗಿರುವಂಥ ಕೆಲವು ಮಹತ್ವದ ಟ್ರಿಕ್ಸ್ಗಳನ್ನು ನೀವು ಫಾಲೋ ಅಪ್ ಮಾಡಿದ್ರಿ ಅಂದರೆ ಯಾರೆಲ್ಲ ಇದುವರೆಗೂ TETಯಲ್ಲಿ ಅರ್ಹತೆಯನ್ನು ಗಳಿಸಿಲ್ಲ ಹಾಗೂ ಯಾರೆಲ್ಲ ಕಡಿಮೆ ಸ್ಕೋರನ್ನು ಮಾಡ್ಕೊಂಡಿದ್ರೆ ನಿಮಗೆಲ್ಲ ಇದೊಂದು ಬಹಳ ದೊಡ್ಡ ಮಹತ್ವದ ವಿಷಯ ಆಗುತ್ತೆ. ಹೀಗಾಗಿ ಯಾರೂ ಈ ತರಗತಿಯನ್ನು ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿರುವಂಥ ತರಗತಿಯನ್ನು ಕಂಪ್ಲೀಟ್ ಆಗಿ ನೋಡಿ. ಈ ಮಾಸ್ಟರ್ ಪ್ಲಾನ್ ಭಾಳಷ್ಟು ಸೈಂಟಿಫಿಕ್ ಆಗಿ ನಾವು ಮಾಡಿಕೊಡ್ತಾ ಇದ್ದೀವಿ. ನೀವು ಎಲ್ಲೇ ಹಣ ಕೊಟ್ಟು ನೋಡ್ತೀವಿ ಇದನ್ನು ಅಂತಂದ್ರೂ ಕೂಡ ಇಂತಹ ಅದ್ಭುತವಾಗಿರುವಂಥ ತರಗತಿ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಒಂದೇ ಒಂದು ರೂಪಾಯಿ ಖರ್ಚಿಲ್ದೇನೆ TET ಪರೀಕ್ಷೆಯಲ್ಲಿ ಹೆಂಗೆ ಅರ್ಹತೆಯನ್ನು ಗಳಿಸಬೇಕು ಅನ್ನುವಂಥ ಮಹತ್ವದ ಗೋಲ್ಡನ್ ಟ್ರಿಕ್ಸ್ಗಳನ್ನು ಎಜುಟ್ಯೂಬ್ ಕನ್ನಡ ಸಂಗ್ರಹ ಮಾಡಿ ನಿಮ್ಮ ಮುಂದೆ ನೀಡ್ತಾ ಇದೆ. ಸೊ ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡುವ ಅಂತಂದರೆ ಕರ್ನಾಟಕ TET 2025ರ 47 ದಿನಗಳ ಮಾಸ್ಟರ್ ಪ್ಲಾನನ್ನು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗುವ. ಆದ್ಮೇಲೆ ನಿಮ್ಮ ಮುಂದೆ ಒಂದು ಟೇಬಲ್ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಇಲ್ಲಿ ದಿನಾಂಕಗಳನ್ನ ಕೊಟ್ಟಿದ್ದೀವಿ, ವಿವರಣೆ ಇದೆ, ಲಭ್ಯವಿರುವಂಥ ದಿನಗಳನ್ನು ಕಂಪ್ಲೀಟ್ ಆಗಿ ಸೈಂಟಿಫಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ನಾವು ನಿಮಗೆ ಹೇಳ್ತಾ ಇದ್ದೀವಿ. ಇವತ್ತಿನ ದಿನಾಂಕ ಯಾವುದು ಅಂದರೆ 20/10/2025 ಸೋಮವಾರ. ಇವತ್ತು ಪರೀಕ್ಷೆ ಇರೋದು ಯಾವಾಗ ಅಂತಂದರೆ ಡಿಸೆಂಬರ್ 7, 2025ಕ್ಕೆ. ಹಾಗೆ ಇದು ಅಕ್ಟೋಬರ್ ತಿಂಗಳು. ಈ ಅಕ್ಟೋಬರ್ ತಿಂಗಳಲ್ಲಿ ಇನ್ನು ಎಷ್ಟು ದಿನ ಇದೆ ಅಂತಂದರೆ 20ರಿಂದ 31 ತನಕ ಒಟ್ಟು 11 ದಿನಗಳು ಇದೆ. ಹಾಗೆ ನವೆಂಬರ್ನಲ್ಲಿ 1ರಿಂದ 30 ತನಕ ಒಟ್ಟು 30 ದಿನಗಳು. ಹಾಗೆ ಡಿಸೆಂಬರ್ನಲ್ಲಿ 6 ದಿನಗಳು ನಮಗೆ ಸಿಗ್ತವೆ. ಒಟ್ಟು ಅಧ್ಯಯನ ಮಾಡಲಿಕ್ಕೆ ನಮಗೆ ಸಿಗ್ತಕ್ಕಂಥ ಅವಧಿಗಳು 47 ದಿನ. ಹಾಗಾದರೆ ಕೆಲವೊಬ್ಬರಿಗೆ ಡೌಟ್ ಬರ್ಬೋದು, ಈ 47 ದಿನದಲ್ಲಿ ಹೆಂಗೆ ಮಾಡ್ಬೋದು ಅಂತ. ಸೊ ನಾವು ಆಲ್ರೆಡಿ ನಮ್ಮ ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಕಳೆದ ಹಲವಾರು ದಿನಗಳಿಂದ ನಾವು ಹೇಳ್ತಾನೆ ಬರ್ತಾ ಇದ್ವಿ, ನೋಟಿಫಿಕೇಶನ್ಗೋಸ್ಕರ ವೇಟ್ ಮಾಡ್ಲಿಕ್ಕೆ ಹೋಗಬೇಡಿ, ಕಂಪ್ಲೀಟ್ ಆಗಿರುವಂಥ ಅಧ್ಯಯನವನ್ನು ನೀವು ಆರಂಭ ಮಾಡಿ ಅಂತ ನಾವು ಹೇಳ್ತಾನೆ ಬಂದಿದ್ವಿ. ಅದನ್ನು ಎಷ್ಟು ಜನ ಸೀರಿಯಸ್ ಆಗಿ ತೊಗೊಂಡಿದ್ರು ಇಲ್ಲವೋ ನನಗೆ ಗೊತ್ತಿಲ್ಲ, ಬಟ್ ಇವತ್ತಿನಿಂದ ಅಂತೂ ನಾವು ಸೀರಿಯಸ್ ಆಗಿ ಈ ವಿಷಯಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗುವ. ಒಟ್ಟು ನಮಗೆ ಎಷ್ಟು ದಿನ ಇದೆ? 47 ದಿನಗಳ ಸಮಯಾವಕಾಶ ಇದೆ. ಈ 47 ದಿನಗಳನ್ನು ನಾವು ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡ್ಕೊಂಡಿದ್ದೇ ಆದರೆ, ಚೆನ್ನಾಗಿ ಬಳಕೆ ಮಾಡ್ಕೊಂಡಿದ್ದೇ ಆದರೆ TET ಆಗುತ್ತೆ ಡಿಸೆಂಬರ್ 7ಕ್ಕೆ. ಡಿಸೆಂಬರ್ 7ರ ನಂತರ ರಿಸಲ್ಟ್ ಬರುತ್ತೆ, ಅದೆಲ್ಲ ಆಗುತ್ತೆ. ಅದಾದ ನಂತರ 18,000 ಟೀಚರ್ಸ್ದು ರಿಕ್ರೂಟ್ಮೆಂಟ್ ಆಗುತ್ತೆ. ನೆನಪಿರ್ಬೇಕು ನಿಮಗೆ, 18,000 ಟೀಚರ್ಸ್ದು ರಿಕ್ರೂಟ್ಮೆಂಟ್ ಆಗುತ್ತೆ. ಸೊ ಅದರಲ್ಲಿ ನೀವೆಲ್ಲ ಗೆಟ್ ಇನ್ ಆಗಬೇಕಿತ್ತು ಅಂದರೆ ಈ ಒಂದು ಮಾಸ್ಟರ್ ಪ್ಲಾನನ್ನು ಫಾಲೋ ಅಪ್ ಮಾಡಬೇಕು, ಅಥವಾ ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಟ್ರಿಕ್ಸ್ ಇದ್ದರೆ ಅವುಗಳನ್ನು ಯೂಸ್ ಮಾಡಿಕೊಂಡು ನೀವು ಶಾರ್ಟ್ ಟೈಮಲ್ಲಿ ಅತಿ ಹೆಚ್ಚು ವಿಷಯಗಳನ್ನು ಅಭ್ಯಾಸ ಮಾಡ್ತಾ ಹೋಗಬೇಕಾಗತ್ತೆ. ಬನ್ನಿ ನಾವು ಇದನ್ನು ಮತ್ತಷ್ಟು ಡೀಟೇಲ್ ಆಗಿ ನೋಡ್ತಾ ಹೋಗುವ. ಕರ್ನಾಟಕ TET 2025ರ ಪ್ರಮುಖ ದಿನಾಂಕಗಳನ್ನ ಮೊದಲಿಗೆ ತಿಳ್ಕೊಂಡ್ಬಿಡೋಣ. ಇದು ಬೇಸಿಕ್ ಆಗಿರುವಂಥ ವಿಚಾರ, ನಮಗೆಲ್ಲ ಗೊತ್ತಿರಬೇಕಿದು. ಇಲಾಖಾ ವೆಬ್ಸೈಟ್ ನಿಮಗೆಲ್ಲ ಗೊತ್ತಿದೆ, ಸ್ಕೂಲ್ ಎಜುಕೇಷನ್ kernataka.gov.in ಅಂತ ಇದೆ. ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಯಾವಾಗಿಂದ ಅಂದರೆ 23/10/2025ರಿಂದ 9/11/2025 ತನಕ ನಿಮಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಆಮೇಲೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಯಾವಾಗ ಕೊಡ್ತಾರೆ ನಿಮಗೆ ಅಂದರೆ 1 ಡಿಸೆಂಬರ್ 2025ರಿಂದ 7 ಡಿಸೆಂಬರ್ 2025 ತನಕ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಟೈಮ್ ಕೊಡ್ತಾರೆ. ಪರೀಕ್ಷಾ ದಿನಾಂಕ ಆಲ್ರೆಡಿ ಗೊತ್ತಾಗಿದೆ, 7 ಡಿಸೆಂಬರ್ 2025ರಂದು ಭಾನುವಾರ ಪರೀಕ್ಷೆ ನಡೆಯುತ್ತೆ. ಪರೀಕ್ಷೆ ಆರಂಭ ಆಗೋದು ಮೊದಲನೇ ಪತ್ರಿಕೆ ಬೆಳಗ್ಗೆ 9:30ರಿಂದ 12 ಗಂಟೆ ತನಕ ಇರುತ್ತೆ. ಆಮೇಲೆ ಎರಡನೇ ಪರೀಕ್ಷೆ ಪೇಪರ್ 2 ಯಾವಾಗ ಇರುತ್ತೆ ಅಂದರೆ 2 ಗಂಟೆಯಿಂದ 4:30 ತನಕ ಇರುತ್ತೆ. ಇನ್ನು ಪರೀಕ್ಷಾ ದಿನಾಂಕವನ್ನು ನಾವೆಲ್ಲ ತಿಳ್ಕೊಂಡಿದ್ದೀವಿ. ಅವತ್ತು ನೀವು ಹೋಗಿ ಎಕ್ಸಾಮ್ ಹಾಲ್ಗೆ ಹೋಗಿ ಪ್ರವೇಶ ಪತ್ರವನ್ನು ತೋರಿಸಿದ ನಂತರ ಕೆಲವೊಂದೇನೋ ಆ ಪರೀಕ್ಷಾ ನಿಯಮಗಳ ಪ್ರಕಾರ ನಿಮ್ಮನ್ನು ಚೆಕಪ್ ಮಾಡಿ ಒಳಗಡೆ ಬಿಡ್ತಾರೆ. ಇದು ಕರ್ನಾಟಕ TET 2025ರ ಪ್ರಮುಖ ದಿನಾಂಕಗಳು. ಇನ್ನು ಪತ್ರಿಕೆ 1ರಲ್ಲಿ ಇರ್ತಕ್ಕಂಥ ಅಂಕಗಳ ವಿತರಣೆಯನ್ನು ನಾವು ನೋಡ್ತಾ ಹೋಗುವ. ಬಹಳ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ ಇದು. ಕರ್ನಾಟಕ TET ಪರೀಕ್ಷೆಯ ಬಗ್ಗೆ ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಅಥವಾ ಈಗಾಗಲೇ ಇದ್ರ ಬಗ್ಗೆ ಗೊತ್ತಿರುವಂಥ ಅಭ್ಯರ್ಥಿಗಳಿಗೂ ಕೂಡ ಇದು ಉಪಯುಕ್ತ ಆಗುತ್ತೆ. ನೋಡಿ, TET ಪತ್ರಿಕೆ 1ರಲ್ಲಿ ಒಟ್ಟು 150 ಪ್ರಶ್ನೆಗಳು ಇರ್ತವೆ, 150 ಅಂಕಗಳು ಇರ್ತವೆ. ಹೌದಾ? ಹಾಗಾದರೆ ಎಲ್ಲೆಲ್ಲಿ ಅಂಕಗಳನ್ನು ಹೆಂಗೆ ಹಂಚಿಕೆ ಮಾಡಿದ್ದಾರೆ ನೋಡಿ. ಭಾಷೆ 1 ಇದು ಕಡ್ಡಾಯ ಇರುತ್ತೆ ಎಲ್ಲರಿಗೂ. ಇದು ಪತ್ರಿಕೆ 1 ಪರೀಕ್ಷೆನ ಬರೆಯುವಂಥ ಎಲ್ಲರಿಗೂ ಇದು ಕಡ್ಡಾಯವಾಗಿರುವಂಥದ್ದು. ಇದು ಇಲ್ಲಿ ಒಟ್ಟು ಎಷ್ಟು ಅಂಕಗಳಿರ್ತವೆ ಅಂದರೆ 30 ಅಂಕಗಳು ಇರ್ತವೆ. ಈ 30 ಅಂಕಗಳಲ್ಲಿ 15 ಅಂಕಗಳನ್ನು ಅವ್ರು ಏನು ಮಾಡ್ತಾರೆ ಅಂತಂದರೆ ಅನ್ಸೀನ್ ಪ್ಯಾಸೇಜ್ಗೆ ಸಂಬಂಧಪಟ್ಟಂಗೆ, ಪದ್ಯಕ್ಕೆ ಸಂಬಂಧಪಟ್ಟಂಗೆ ಕೊಡ್ತಾರೆ. ಹಾಗೆ 10 ಪ್ರಶ್ನೆಗಳನ್ನು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಕೊಡ್ತಾರೆ. 5 ಪ್ರಶ್ನೆಗಳು ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಇರ್ತವೆ. ಒಟ್ಟು 30 ಅಂಕಗಳು ಭಾಷೆ 1ಕ್ಕೆ ಇರ್ತವೆ. ಹಾಗೆ ಭಾಷೆ 2 ಅದನ್ನು ನೀವು ಇಂಗ್ಲೀಷ್ ಆದರೂ ತಗೋಬಹುದು, ಹಿಂದಿ ಆದರೂ ತಗೋಬಹುದು, ಯಾವುದಾದ್ರೂ ತಗೋಬಹುದು. ನಿಮಗೆ ಯಾವುದು ಭಾಷೆ ಬೇಕೋ ಅದನ್ನು ತಗೋಬಹುದು. ಇಲ್ಲೂ ಕೂಡ 30 ಪ್ರಶ್ನೆಗಳು ಇರ್ತವೆ.
15 ಪ್ರಶ್ನೆಗಳು ಪ್ಯಾಸೇಜ್ ಮತ್ತು ಪದ್ಯಕ್ಕೆ ಸಂಬಂಧಪಟ್ಟಂಗಿದ್ರೆ 5 ಪ್ರಶ್ನೆಗಳು ಗ್ರಾಮರ್ಗೆ ಸಂಬಂಧಪಟ್ಟಂಗೆ ಮತ್ತು 10 ಪ್ರಶ್ನೆಗಳು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇರ್ತವೆ. ಒಟ್ಟು 30 ಪ್ರಶ್ನೆಗಳು. ಇಲ್ಲಿಗೆ ಎಷ್ಟಾಯಿತು ಅಂದರೆ 60 ಪ್ರಶ್ನೆಗಳು ಆದವು. ನೋಡಿ 30ರಲ್ಲಿ 60 ಆಯಿತು. ನೀವು ಕನ್ನಡದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಸ್ಕೋರ್ ಮಾಡ್ತೀರಿ, ಎಷ್ಟು ಮಾಡ್ಬೋದು ಅಂದರೆ 28ರಿಂದ 29 ತನಕ ಮಾಡ್ಬೋದು. ಕೆಲವೊಬ್ರು ಔಟ್ ಆಫ್ ಔಟ್ ಕೂಡ ಮಾಡ್ಬೋದು. ಇಂಗ್ಲೀಷ್ನಲ್ಲಿ ನಾವು ಎಷ್ಟು ಮಾಡ್ತೀವಿ, ನಾವೆಲ್ಲ ಕನ್ನಡ ಮೀಡಿಯಂ ಅಭ್ಯರ್ಥಿಗಳಿದ್ದೀವಿ, ನಾವು ಎಷ್ಟು ಮಾಡ್ತೀವಿ ಅಂತಂದರೆ ಕನಿಷ್ಠ ಅಂದರೂ 20ರಿಂದ 22 ಅಂಕಗಳನ್ನಾದರೂ ನಾವು ಸ್ಕೋರ್ ಮಾಡಬೇಕು. ಇನ್ನು ಶಿಶು ಮನೋವಿಜ್ಞಾನ ಬೋಧನಾಶಾಸ್ತ್ರ ಅಂತ ಬರುತ್ತೆ, ಶಿಶು ವಿಕಸನ ಮತ್ತು ಬೋಧನಾ ಕ್ರಮ. ಇದು ಕೂಡ ಕಡ್ಡಾಯವಾಗಿರ್ತಕ್ಕಂಥದ್ದು, ಇಲ್ಲೇನು ಚಾಯ್ಸ್ ಇಲ್ಲ. ಇಲ್ಲೂ ಕೂಡ 30 ಪ್ರಶ್ನೆಗಳು ಇರ್ತವೆ. 30 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಸಿಲೆಬಸ್ ಅನ್ನು ಆಲ್ರೆಡಿ ನಾವು ಕೊಟ್ಟಿದ್ದೀವಿ, ಇಲಾಖೆಯ ವೆಬ್ಸೈಟ್ನಲ್ಲೂ ಕೂಡ ಕೊಟ್ಟಿದ್ದಾರೆ. 30 ಅಂಕಗಳು ಇದಕ್ಕೂ ಕೂಡ ಇರ್ತವೆ. ಇಲ್ಲಿ ನಾವು ಕನಿಷ್ಠ ಎಷ್ಟು ಸ್ಕೋರ್ ಮಾಡ್ಬೋದು ಅಂದರೆ 22ರಿಂದ 25 ಅಂಕಗಳನ್ನು ಸ್ಕೋರ್ ಮಾಡ್ಬೋದು. ಹಾಗೆ ಗಣಿತ ಮತ್ತು ಪರಿಸರ ಅಧ್ಯಯನ ಅಂತ ಬರುತ್ತೆ. ಗಣಿತಕ್ಕೆ ಸಂಬಂಧಪಟ್ಟಂತೆ 30 ಅಂಕಗಳು, ಇದರಲ್ಲಿ ಮತ್ತೆ 10 ಅಂಕಗಳು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇರ್ತವೆ. ನೇರವಾಗಿ 20 ಅಂಕಗಳು ಗಣಿತದ ವಿಷಯಕ್ಕೆ ಸಂಬಂಧಪಟ್ಟಂತಿದ್ರೆ 10 ಅಂಕಗಳು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇರ್ತವೆ. ಆಲ್ರೆಡಿ ನಾವು ಬೋಧನಾಶಾಸ್ತ್ರದ ವಿಡಿಯೋ ತರಗತಿಯನ್ನು ಕೂಡ ಅಪ್ಲೋಡ್ ಮಾಡಿದ್ದೀವಿ. ಇನ್ನು ಸೇಮ್ ಹಾಗೆ ಪರಿಸರ ಅಧ್ಯಯನ ಕೂಡ ಹಾಗೆ. ಪರಿಸರ ಅಧ್ಯಯನದಲ್ಲೂ ಕೂಡ 20 ಅಂಕಗಳು ಏನಿರ್ತವೆ ಅಂದರೆ ವಿಷಯಕ್ಕೆ ಸಂಬಂಧಪಟ್ಟಂಗಿದ್ರೆ 10 ಅಂಕಗಳು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇರ್ತವೆ. ಇನ್ನು ಅಂಧ ವಿದ್ಯಾರ್ಥಿಗಳು ಇರ್ತಾರಲ್ಲ, ಅವರಿಗೆ ಈ ಗಣಿತ ಮತ್ತು ಪರಿಸರ ಅಧ್ಯಯನದ ಬದಲಾಗಿ ಇಲ್ಲಿ ಒಟ್ಟು 60 ಪ್ರಶ್ನೆಗಳನ್ನು ಕೊಡ್ತಾರೆ. 60 ಅಂಕಗಳು ಅವ್ರಿಗೂ ಕೂಡ ಇರ್ತವೆ. ಒಟ್ಟಾರೆ 30 30 30 30 30 150 ಅಂಕಗಳು. ಹಾಗಾದ್ರೆ ಈ ಪತ್ರಿಕೆ 1ರಲ್ಲಿ ಇರ್ತಕ್ಕಂಥ ಅಂಕಗಳು ಪ್ರಶ್ನೆಯ ವ್ಯಾಪ್ತಿಯನ್ನು ಹೊಂದಿರ್ತವೆ. ಈ ಪ್ರಶ್ನೆಯ ಸ್ವರೂಪ ಮತ್ತು ವ್ಯಾಪ್ತಿ ಹೆಂಗಿರುತ್ತೆ ಅನ್ನುವಂತ ನೋಡ್ತಾ ಹೋಗುವ. ಭಾಷೆ 1ಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬೋಧನಾ ಮಾಧ್ಯಮದ ಭಾಷಾ ಕುಶಲತೆಯನ್ನು ಆಧರಿಸಿರ್ತವೆ. ಭಾಷೆ 2ಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕೂಡ ಆ ಭಾಷೆಯ ಮೂಲಭೂತ ಅಂಶಗಳು, ಸಂವಹನ ಮತ್ತು ವಿಷಯ ಗ್ರಹಿಕೆಯ ಸಾಮರ್ಥ್ಯವನ್ನು ಆಧರಿಸಿರ್ತವೆ. ಇನ್ನು ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಅನ್ನುವಂಥ ವಿಷಯದ ಪ್ರಶ್ನೆಗಳು 6ರಿಂದ 11 ವಯೋಮಾನದ ಮಕ್ಕಳ ಮನೋವಿಜ್ಞಾನ. ಇದಷ್ಟೇ ತಲೆಯಲ್ಲಿರ್ಬೇಕು ನಿಮಗೆ. ಪೇಪರ್ 1 TET ಬರೆಯುವಂಥವರಿಗೆ ನಿಮ್ಮ ಕಾನ್ಸಂಟ್ರೇಷನ್ ಯಾರ ಮೇಲೆ ಇರಬೇಕು ಅಂದರೆ 6ರಿಂದ 11 ವರ್ಷದ ಮಕ್ಕಳು ಅಷ್ಟೇ. 12, 13, 14 ಅವು ಬೇಡ. ಅರ್ಥ ಆಯ್ತಾ? ಆ ವಯೋಮಾನದ ಮಕ್ಕಳ ಮನೋವಿಜ್ಞಾನ ಮತ್ತು ಬೋಧನಾ ಮತ್ತು ಕಲಿಕೆಯ ಮೇಲೆ ಕೇಂದ್ರೀಕೃತ ಆಗಿರುತ್ತೆ. ಇದರ ಜೊತೆಗೆ ವಿಭಿನ್ನ ಕಲಿಕೆಯ ಹಿನ್ನೆಲೆಯುಳ್ಳ ಮಕ್ಕಳ ಅವಶ್ಯಕತೆಗಳು ಹಾಗೂ ಅವರ ಕಲಿಕೆಯ ಮಟ್ಟವನ್ನು ಉತ್ತಮಪಡಿಸುವಂಥ ನಿಟ್ಟಿನಲ್ಲಿ ಶಿಕ್ಷಕರು ತಿಳಿದುಕೊಂಡಿರಬೇಕಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಗಣಿತ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ವಿಷಯದ ಮೂಲ ಪರಿಕಲ್ಪನೆಗಳು, ಸಮಸ್ಯೆಯನ್ನು ಬಿಡಿಸುವಂಥ ಸಾಮರ್ಥ್ಯ, ಭಾಷಾ ಬೋಧನಾಶಾಸ್ತ್ರದ ಅರ್ಥೈಸಿಕೊಳ್ಳುವಿಕೆಯನ್ನು ಒಳಗೊಂಡಿರುತ್ತೆ. ಹಾಗೆ ಪತ್ರಿಕೆ 1ರಲ್ಲಿರ್ತಕ್ಕಂಥ ಪ್ರಶ್ನೆಗಳು ಮುಖ್ಯವಾಗಿ ಎಲ್ಲಿಂದ ಬಂದಿರ್ತವೆ ಅಂದರೆ NCERT ನೆನಪಿಟ್ಕೋಬೇಕು. NCERT ಮತ್ತು DSERT ರಾಜ್ಯ ಮತ್ತು NCERT ಪಠ್ಯಕ್ರಮದಿಂದ 1ರಿಂದ 8ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪಠ್ಯವಸ್ತುವನ್ನು ಆಧಾರವಾಗಿ ಇಟ್ಕೊಂಡು ಪ್ರಶ್ನೆಗಳನ್ನ ಕೇಳ್ತಾರೆ. ಪ್ರಶ್ನೆಗಳ ಕಠಿಣತೆಯ ಮಟ್ಟ ಎಲ್ಲಿಗೆ ಸಂಬಂಧಪಟ್ಟಿರುತ್ತೆ ಅಂದರೆ ಪ್ರೌಢ ಹಂತಕ್ಕೆ, ಅಂದರೆ 10ನೇ ತರಗತಿಯವರೆಗೆ ಸೀಮಿತ ಆಗಿರುತ್ತೆ. ಇಲ್ಲಿ ಅಂಧ ವಿದ್ಯಾರ್ಥಿಗಳು ಗಣಿತ ಮತ್ತು ಪರಿಸರ ಅಧ್ಯಯನದ ಪತ್ರಿಕೆಗೆ ಬದಲಾಗಿ ಸಮಾಜ ಅಧ್ಯಯನ ಪತ್ರಿಕೆ ಪ್ರಶ್ನೆ ಪತ್ರಿಕೆಯಲ್ಲಿನ 60 ಪ್ರಶ್ನೆಗಳಿಗೆ ಉತ್ತರಿಸತಕ್ಕದ್ದು ಅಂತ ಹೇಳ್ತಾರೆ. ಇನ್ನು ಪತ್ರಿಕೆ 2ರ ಅಂಕ ವಿತರಣೆಗಳನ್ನು ನಾವು ನೋಡ್ತಾ ಹೋಗುವ. ಪತ್ರಿಕೆ 2ರಲ್ಲಿ ಯಾವ ರೀತಿ ಅಂಕಗಳನ್ನು ಹಂಚಿಕೆ ಮಾಡಿದ್ದಾರೆ. ಇಲ್ಲೂ ಕೂಡ ಸೇಮ್ ಭಾಷೆ ಹಂಗೇನೆ 30 ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ, 30 ಅಂಕಗಳಿರ್ತವೆ. ಅಲ್ಲೂ ಕೂಡ ಅನ್ಸಿನ್ ಪ್ಯಾಸೇಜು, ಪದ್ಯ, ಗ್ರಾಮರು ಮತ್ತೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಡಿವೈಡ್ ಮಾಡಿರ್ತಾರೆ. ಹಾಗೆ ಭಾಷೆ 2 ಇದು ಕೂಡ ಕಡ್ಡಾಯವಾಗಿರ್ತಕ್ಕಂಥದ್ದು. ಇಲ್ಲೂ 30 ಬಹು ಆಯ್ಕೆಯ ಪ್ರಶ್ನೆಗಳು ಇರ್ತವೆ. ಇನ್ನು ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ನಾನು ಆವಾಗಲೇ ಹೇಳ್ದಂಗೆ ಇಲ್ಲೂ ಕೂಡ ಸೇಮ್ 30 ಪ್ರಶ್ನೆಗಳಿರ್ತವೆ, 30 ಅಂಕಗಳು. ಇನ್ನು ಗಣಿತ ವಿಜ್ಞಾನ ಶಿಕ್ಷಕರಿಗಾಗಿ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 60 ಪ್ರಶ್ನೆಗಳು ಬರ್ತವೆ. ಹಾಗೆ ಸಮಾಜ ಪಾಠಗಳು, ಕಲಾ ಶಿಕ್ಷಕರಿಗಾಗಿ, ಸಮಾಜ ವಿಜ್ಞಾನ ಶಿಕ್ಷಕರಿಗಾಗಿ 60 ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ. ಒಟ್ಟು ಇವೆಲ್ಲ ಸೇರಿಸಿದ್ರೆ 150 ಬಹು ಆಯ್ಕೆಯ ಪ್ರಶ್ನೆಗಳಾಗ್ತವೆ. ಹಾಗೆ 150 ಬಹು ಆಯ್ಕೆಯ ಅಂಕಗಳು ಕೂಡ ಇರ್ತವೆ. ಇನ್ನು ಪತ್ರಿಕೆ 2ರಲ್ಲಿರ್ತಕ್ಕಂಥ ಪ್ರಶ್ನೆಗಳು ಎಲ್ಲಿಂದ ಬಂದಿರ್ತವೆ ಇದನ್ನ ನಾವು ನೋಡ್ಕೋಬೇಕು. ಸೇಮ್ ಇದೆ, ಅದರಲ್ಲಿ ಒಂದು ಡಿಫರೆನ್ಸ್ ಮಾತ್ರ ಏನು ಅಂತಂದ್ರೆ ಇಲ್ಲಿ 11ರಿಂದ 14 ವರ್ಷ ವಯೋಮಾನದ ಮಕ್ಕಳ ಮನೋವಿಜ್ಞಾನದ ಕುರಿತಾಗಿರ್ತಕ್ಕಂಥ ಪ್ರಶ್ನೆಗಳು ಇರ್ತವೆ. ಅದು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೂ ಆಯಿತು, ಇಂಗ್ಲಿಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೂ ಆಯಿತು. ಒಟ್ಟಾರೆ 11ರಿಂದ 14 ವಯೋಮಾನದ ಮಕ್ಕಳ ಮನೋವಿಜ್ಞಾನ ಹಾಗೂ ಬೋಧನಾ ಕಲಿಕೆಯ ಮೇಲೆ ಕೇಂದ್ರೀಕೃತವಾಗಿರ್ತಕ್ಕಂಥ ಪ್ರಶ್ನೆಗಳು ಇಲ್ಲಿ ಬರ್ತವೆ. ಇನ್ನು ಗಣಿತ, ವಿಜ್ಞಾನ ಮತ್ತು ಸಮಾಜ ಪಾಠಗಳು, ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂಥ ನೇರ ಪ್ರಶ್ನೆಗಳು, ಆ ವಿಷಯದ ಮೂಲ ಪರಿಕಲ್ಪನೆಗಳು, ಸಮಸ್ಯೆಯನ್ನು ಬಿಡಿಸುವಂಥ ಸಾಮರ್ಥ್ಯ, ಭಾಷಾ ಬೋಧನಾಶಾಸ್ತ್ರದ ಅರ್ಥೈಸಿಕೊಳ್ಳುವಿಕೆಯನ್ನು ಒಳಗೊಂಡಿರ್ತದೆ. ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಪ್ರತಿ ವಿಷಯದಲ್ಲಿ 30 ಪ್ರಶ್ನೆಗಳು ಇರ್ತವೆ. ಅಂದರೆ ಗಣಿತ ಮತ್ತು ವಿಜ್ಞಾನ ಇದೆ ಅಂದರೆ ಗಣಿತಕ್ಕೆ 30, ವಿಜ್ಞಾನಕ್ಕೆ 30 ಈ ರೀತಿ ಪ್ರಶ್ನೆಗಳು ಇರ್ತವೆ. ಹಾಗಾದರೆ ಪ್ರಶ್ನೆ ಪತ್ರಿಕೆ 2ರಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಎಲ್ಲಿಂದ ಬರ್ತವೆ? NCERT ಮತ್ತು ರಾಜ್ಯದ 6ರಿಂದ 10ನೇ ತರಗತಿಯವರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪಠ್ಯವಸ್ತುವನ್ನು ಆಧರಿಸಿರ್ತವೆ. ನಾನು ಭಾಳಷ್ಟು ಬಾರಿ ನಿಮಗೆ ಹೇಳಿದ್ದೀನಿ, ಏನು ಓದ್ಬೇಕು ನೀವು? ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಳಿ, ಬರೀ TET ಒಂದೇ ಅಲ್ಲ, GPST ಅಲ್ಲ, ಇದೊಂದೇ ಅಲ್ಲ, FD, SD ಇವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ
6ರಿಂದ 10ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪಠ್ಯವಸ್ತುವನ್ನು ನೀವು ಕಡ್ಡಾಯವಾಗಿ ಓದಿರಬೇಕು. ಮತ್ತೆ ಈಗಾಗಲೇ ಎಜುಟ್ಯೂಬ್ ಕನ್ನಡ 6ರಿಂದ 10ನೇ ತರಗತಿಯ ತನಕ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲಾ ಮಹತ್ವದ ಕೀ ಪಾಯಿಂಟ್ಗಳನ್ನ ನಿಮಗೆ ಕೊಟ್ಟಿದೆ. ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಿಗ್ತವೆ, ಅವುಗಳನ್ನ ನೀವು ಓದ್ಕೋಬಹುದು. ಹೌದಾ? ಟೈಮ್ ವೇಸ್ಟ್ ಮಾಡೋದು ಬೇಡ. ಬರೀ 47 ದಿನ ಇದೆ. 47 ದಿನದಲ್ಲಿ ನೀವು ಏನು ಮಾಡಬೇಕು ಅಂದ್ರೆ ಇಂಥವುಗಳನ್ನ ಶಾರ್ಟ್ ಕ್ಲಾಸ್ಗಳನ್ನ ಮಾಡಿಕೊಟ್ಟಿದ್ದೀವಿ. ಅದನ್ನು ನೀವು ನೋಡ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಪ್ರಶ್ನೆಗಳ ಕಠಿಣತೆಯ ಮಟ್ಟ ಎಲ್ಲಿಗೆ ಸಂಬಂಧಪಟ್ಟಿರುತ್ತೆ ಅಂದ್ರೆ ಹಿರಿಯ ಪ್ರೌಢ ಅಂದ್ರೆ PUC +2 ಲೆವೆಲ್ಗೆ ಸೀಮಿತ ಆಗಿರುತ್ತೆ. ಸೊ ಇದುವರೆಗೂ ನಾವು ಕರ್ನಾಟಕ TET ಪತ್ರಿಕೆ 2ರ ಅಂಕಗಳ ವಿತರಣೆ ಮತ್ತು ಪ್ರಶ್ನೆಗಳ ಸ್ವರೂಪ ಹಾಗೂ ವ್ಯಾಪ್ತಿಯ ಅಂಶಗಳನ್ನ ತಿಳ್ಕೊಂಡ್ವಿ. ಇನ್ನು ನಾವು ಅರ್ಹತೆಯನ್ನು ಗಳಿಸಬೇಕಾಗಿತ್ತು ಅಂದ್ರೆ ನಮಗೆ ಎಷ್ಟು ಅಂಕ ಬೇಕು ಇದು ನಮಗೆ ಗೊತ್ತಬೇಕಲ್ಲ. ಮೊದಲಿಗೆ ಎಷ್ಟು ಅಂಕ ಬೇಕು ನಮಗೆ? ಇಲ್ಲಿ ವರ್ಗ ಕೊಟ್ಟಿದ್ದಾರೆ, ಕನಿಷ್ಠ ಶೇಕಡಾವಾರು ಕೊಟ್ಟಿದ್ದಾರೆ ಮತ್ತು ಕನಿಷ್ಠ ಅಂಕಗಳು 150ಕ್ಕೆ ಎಷ್ಟು ಅಂಕಗಳನ್ನು ತಗೋಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಸಾಮಾನ್ಯ ವರ್ಗ ಮತ್ತು ಇತರೆ ವರ್ಗದವರಿಗೆ 60% ಅಂಕಗಳನ್ನು ತಗೋಬೇಕು. ಅಂದ್ರೆ 150ಕ್ಕೆ 60% ಅಂದ್ರೆ 90 ಅಂಕಗಳನ್ನ ನೀವು ತಗೋಬೇಕು. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಪ್ರವರ್ಗ 1 ಹಾಗೂ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 55% ಅನ್ನ ಇಟ್ಟಿದ್ದಾರೆ. ಅಂದ್ರೆ 82.5 ಅಂಕಗಳನ್ನು ತಗೋಬೇಕು. ಅಂದ್ರೆ 83 ಅಂಕಗಳನ್ನು ನೀವೇನ್ ಮಾಡಬೇಕು ಅಂದ್ರೆ ಇಲ್ಲಿ ತಗೋಬೇಕು. ನೋಡಿ, ನಾವು ಇಲ್ಲಿ ಅರ್ಹತೆಯನ್ನು ಹೆಂಗೆ ಗಳಿಸ್ಕೋಬೇಕು ಅನ್ನುವಂಥದ್ದನ್ನ ಮಾತ್ರ ಚರ್ಚೆ ಮಾಡ್ತಾ ಇದೀವಿ. ಹೀಗಾಗಿ ನಾವು ಕನಿಷ್ಠ ಅಂಕಗಳನ್ನ ಎಲ್ಲಿಗೆ ತಗೊಂಡಿದೀವಿ ಅಂದ್ರೆ 90 ಅಂಕಕ್ಕೆ ತಗೊಂಡಿದೀವಿ. ಎಲ್ಲರಿಗೂ 90ಅನ್ನ ನಾವು ಏನ್ ಮಾಡ್ಕೊಂಡಿದೀವಿ ಅಂದ್ರೆ ಫಿಕ್ಸ್ ಮಾಡ್ಕೊಂಡಿದೀವಿ. ಸೊ ಈ 90 ಅಂಕಗಳನ್ನ ಗಳಿಸ್ಕೋಬೇಕಾಗಿತ್ತು ಅಂದ್ರೆ ಹೆಂಗೆ ಸ್ಟಡಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಈಗ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗುವ. ನೋಡಿ, ಕರ್ನಾಟಕ TET ಅಭ್ಯರ್ಥಿಗಳಿಗೆ 47 ದಿನಗಳ ಅರ್ಹತಾ ತಂತ್ರಗಳು, ದ 90+ ಮಾರ್ಕ್ಸ್ ಸ್ಟ್ರಾಟಜಿನ ಈಗ ನಿಮಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಯಾವ್ಯಾವ ವಿಷಯಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ. ಶಿಶು ವಿಕಸನ ಮತ್ತು ಬೋಧನಾ ಕ್ರಮ CDP ಏನಿದೆ ಇದರಲ್ಲಿ 30 ಅಂಕಗಳು ಇದಾವೆ. 30 ಅಂಕಗಳಲ್ಲಿ ನಮ್ಮ ಟಾರ್ಗೆಟ್ ರೇಂಜ್ ಎಷ್ಟಿರಬೇಕು ಅಂತಂದ್ರೆ 22ರಿಂದ 25 ಟಾರ್ಗೆಟ್ ರೇಂಜ್ ಇರಬೇಕು. ಯಾಕಂದ್ರೆ CDP ವಿಷಯ ಏನು ಅಂದ್ರೆ ಅದು ನಮ್ಮ ಯಶಸ್ಸಿನ ಕೀಲಿಕೈ. ಅದು ಎಲ್ಲರಿಗೂ ಸ್ವಲ್ಪ ಕಠಿಣ ಅನ್ಸುತ್ತೆ. ನಾವು ಸಕ್ಸಸ್ ಆಗಬೇಕಿತ್ತು ಅಂದ್ರೆ ಅದರಲ್ಲಿ ನಾವು ಏನ್ ಮಾಡಬೇಕು ಅಂದ್ರೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಮನೋವಿಜ್ಞಾನದ ಪರಿಕಲ್ಪನೆಗಳು ಬೇಗನೆ ನೆನಪಿನಲ್ಲಿ ಉಳಿತವೆ. ಹೀಗಾಗಿ ನಾವು ಇದರಲ್ಲಿ ಏನ್ ಮಾಡಬಹುದು ಅಂದ್ರೆ ಜಾಸ್ತಿ ಸ್ಕೋರ್ ಕೂಡ ಮಾಡಬಹುದು. ಇನ್ನು ಭಾಷೆ 1 ಕಡ್ಡಾಯ ಕನ್ನಡ 30 ಟಾರ್ಗೆಟ್ ಇದೆ, 30 ಅಂಕಗಳಿದೆ. ನಮ್ಮ ಟಾರ್ಗೆಟ್ ಎಷ್ಟಿರಬೇಕು ಅಂದ್ರೆ 20ರಿಂದ 22 ಇರಬೇಕು. ಆದ್ರೆ ನೀವು ಟಾರ್ಗೆಟ್ ಅನ್ನ ಮೀರಿ 28ರಿಂದ 29 ಕೆಲವೊಬ್ರು ಔಟ್ ಅಂಕಗಳನ್ನು ಕೂಡ ಇಲ್ಲಿ ನೀವು ತಗೋತೀರಿ. ಇಲ್ಲಿ ಏನು ಪ್ರಾಮುಖ್ಯತೆ ಇದೆ? ಬೋಧನಾಶಾಸ್ತ್ರ ಇದೆ. ಸಣ್ಣ ಮಕ್ಕಳು ಕೂಡ ಅರ್ಥ ಆಗುತ್ತೆ ಕನ್ನಡ ಬೋಧನಾಶಾಸ್ತ್ರ. ಹೌದಾ? ಅಪರಿಚಿತ ಗದ್ಯ ಮತ್ತು ಪದ್ಯಗಳನ್ನು ಕೊಟ್ಟಿರ್ತಾರೆ. ನೀವು ಇದುವರೆಗೂ ಓದದೇ ಇರ್ತಕ್ಕಂಥ ಅಥವಾ ಓದಿರ್ಬೋದು ಅಂತ ಪದ್ಯಗಳನ್ನು ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಹೀಗಾಗಿ ನಾವು ಈಸಿಯಾಗಿ ಸ್ಕೋರ್ ಮಾಡ್ಕೋಬಹುದು. ಇನ್ನು ಲ್ಯಾಂಗ್ವೇಜ್ 2 ಭಾಷೆ 2 ಕೂಡ ಹಾಗೆ, ಅಲ್ಲೂ ಕೂಡ 30 ಪ್ರಶ್ನೆಗಳಿರ್ತವೆ. 18ರಿಂದ 20 ಅಂಕಗಳನ್ನು ತಗೊಂಡ್ರೆ ಸಾಕು, ನೀವು ಏನಾಗ್ತೀರಿ ಅಂದ್ರೆ ಕ್ವಾಲಿಫೈ ಆಗ್ತೀರಿ. ಇಲ್ಲಿ ಭಾಷಾ ತತ್ವಗಳ ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಮೇಲೆ ಗಮನವನ್ನು ನೀಡಬೇಕಾಗತ್ತೆ ನೀವು. ಇನ್ನು ಉಪವಿಭಾಗಗಳ ಒಟ್ಟು ಅಂಕಗಳು ಅಲ್ಲಿ 90 ಅಂಕಗಳು ಇದಾವೆ. 90 ಅಂಕಗಳು ಇರ್ತವೆ. ಅದರಲ್ಲಿ ನೀವು 60ರಿಂದ 67 ಅಂಕಗಳನ್ನ ಸ್ಕೋರ್ ಮಾಡಿದ್ರಿ ಅಂದ್ರೆ ಕೇವಲ 90 ಅಂಕಗಳ ವಿಭಾಗದಿಂದಲೇ ನೀವು 60ಕ್ಕೂ ಹೆಚ್ಚು ಅಂಕಗಳನ್ನ ಗಳಿಸ್ಕೋಬಹುದು. ಇನ್ನು ಉಳಿದ ಪ್ರಧಾನ ವಿಷಯಗಳು 60 ಬರ್ತವೆ. ಅದರಲ್ಲಿ ನೀವು 30ಕ್ಕೂ ಹೆಚ್ಚು ಅಂಕಗಳನ್ನು ತಗೊಂಡ್ರಿ ಅಂತಂದ್ರೆ ಈ ವಿಭಾಗದಲ್ಲಿ ಕೇವಲ 30 ಅಂಕ ಗಳಿಸಿದ್ರು ಕೂಡ ನಿಮ್ಮ ಒಟ್ಟು ಸ್ಕೋರ್ ಎಷ್ಟಾಗುತ್ತೆ ಅಂದ್ರೆ 90+ ಆಗುತ್ತೆ. ಹೀಗಾಗಿ TET ಪಾಸ್ ಮಾಡ್ಕೊಳ್ಳೋದು ಬಹಳ ಸುಲಭ ಇದೆ. ನಾನು ಹೇಳುವಂಥದ್ದನ್ನು ನೀವು ಹಾಗೆ ಮುಂದೆ ಕೇಳ್ತಾ ಹೋಗಬೇಕು. ಈಸಿಯಾಗಿ ನೀವು ಏನಾಗ್ಬೋದು ಅಂದ್ರೆ ಕ್ವಾಲಿಫೈ ಆಗ್ಬೋದು. TET ಕ್ವಾಲಿಫೈ ಆದ್ರಿ ಅಂದ್ರೆ ನೆಕ್ಸ್ಟ್ ನಿಮಗೆ ಅವಕಾಶ ಸಿಗುತ್ತೆ, ಎಕ್ಸಾಮ್ ಬರೀಲಿಕ್ಕೆ, CET ಬರಲಿಕ್ಕೆ ಅವಕಾಶ ಸಿಗುತ್ತೆ. ಹೀಗಾಗಿ ಈ 47 ದಿನ ಗೋಲ್ಡನ್ ಡೇಸ್ ಅಂತ ಹೇಳ್ಬೋದು ನಾವು, ಬಂಗಾರದ ದಿನ ಇದು. ಇವುಗಳು ನೀವು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋತೀರಿ ಅಷ್ಟು ನಿಮಗೆ ಏನಾಗುತ್ತೆ ಅಂದ್ರೆ ಅನುಕೂಲ ಆಗುತ್ತೆ ಮುಂದೆ. ಇನ್ನು ಕರ್ನಾಟಕ TET 2025ರ ಪರೀಕ್ಷೆಯಲ್ಲಿ ಸುಲಭವಾಗಿ ಅತಿ ಹೆಚ್ಚು ಅಂಕ ಗಳಿಸತಕ್ಕಂಥ ಗೋಲ್ಡನ್ ಟ್ರಿಕ್ಸ್ಗಳು ಯಾವುವು ಅನ್ನುವಂಥದ್ದು ನೋಡ್ತಾ ಹೋಗುವ. ಮೊದಲನೇದಲ್ಲಿ ನಮಗೆ ನೆನಪಿಟ್ಕೋಬೇಕಾಗಿರ್ತಕ್ಕಂಥ ಮುಖ್ಯ ವಿಚಾರ ಏನು ಅಂದ್ರೆ ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ ಇಲ್ಲ. ಇದು ನಮಗೆ ಬಿಗ್ಗೆಸ್ಟ್ ಅಡ್ವಾಂಟೇಜ್. ಇದು ಕರ್ನಾಟಕ TET ಪರೀಕ್ಷೆಯಲ್ಲಿ ನೆಗೆಟಿವ್ ಇವ್ಯಾಲ್ಯೂಯೇಷನ್ ಇಲ್ಲ, ಋಣಾತ್ಮಕ ಮೌಲ್ಯಮಾಪನ ಇಲ್ಲ. ಇದರ ಅರ್ಥ ಏನು ಅಂತಂದ್ರೆ ಕೊಟ್ಟಿರ್ತಕ್ಕಂಥ 150 ಪ್ರಶ್ನೆಗಳಿಗೂ ಕೂಡ ನಾವು ಉತ್ತರ ಕೊಡ್ಲೇಬೇಕು. ಕೊಟ್ಟಿವಿ ಅಂದ್ರೆ ಅನುಕೂಲ ಆಗುತ್ತೆ. ಗೊತ್ತಿಲ್ಲದ ಪ್ರಶ್ನೆಗಳನ್ನ ಕೊನೆಗೆ ಒಂದೇ ಆಯ್ಕೆಯನ್ನು ಹಾಕ್ಬೋದು ನಾವು. ಇದೊಂದು ಟ್ರಿಕ್ಸ್ ಇದು. ನಮಗೆ ಆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ, ಆ ಪ್ರಶ್ನೆಗೆ ನಾವು ಒಂದೇ ಆಯ್ಕೆಯನ್ನು ಹಾಕ್ಬೇಕು. ಎಲ್ಲಾ ಪ್ರಶ್ನೆಗಳಿಗೆ ನೀವು ಸಿ ಆಯ್ಕೆಯನ್ನು ಹಾಕ್ತಾ ಹೋದ್ರಿ ಅಂತಂದ್ರೆ ಅದರಿಂದ ಏನಾಗುತ್ತೆ ಅಂದ್ರೆ ಕೃಪಾಂಕಗಳು ಸಿಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಒಂದು ಗೋಲ್ಡನ್ ಟ್ರಿಕ್ಸ್ ಇದು. ಇನ್ನು ಎರಡನೇ ಟ್ರಿಕ್ ಏನಿದೆ ಅಂತಂದ್ರೆ PYQ ಆಧಾರಿತ ರಿವರ್ಸ್ ಎಂಜಿನಿಯರಿಂಗ್ ಅಧ್ಯಯನ ಅಂತ ಬರುತ್ತೆ. ನನಗೆ ಬಹಳಷ್ಟು ಜನ ಕೇಳ್ತಾರೆ, ನೀವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ರಿ, ಇದರಿಂದ ಏನ್ ಲಾಭ ಆಗುತ್ತೆ ಅಂತ. ಇದಿಲ್ಲಿದೆ ನೋಡಿ, ಸಂಪೂರ್ಣ ಪಠ್ಯಕ್ರಮ ಓದಲಿಕ್ಕೆ ನಮಗೀಗ ಟೈಮ್ ಇಲ್ಲ, ಬರೀ 47 ದಿನ ಮಾತ್ರ ಇದೆ. ಆದ್ರಿಂದ ಓದುವ ಬದಲು ಪರೀಕ್ಷಾ ಸ್ವರೂಪಕ್ಕೆ ನಾವು ಹೊಂದ್ಕೋಬೇಕು. ನಮಗೀಗ ಎಲ್ಲಾ ಸಿಲೆಬಸ್ ತಗೊಂಡು 5-6 ಪುಸ್ತಕ ತಗೊಂಡು ಓದ್ತಾ ಕೂತ್ಕೊಳ್ಳಿಕ್ಕೆ ಟೈಮ್ ಇಲ್ಲ. ಹಳೆಯ ಪ್ರಶ್ನೆ ಪತ್ರಿಕೆಗಳು ಇರ್ತವೆ, ಅದನ್ನು ತೆಗಿಬೇಕು, ನೋಡಬೇಕು, ಅದರ ರಿಲೇಟೆಡ್ ಆಗಿ ನಾವು ಶಾರ್ಟ್ ಕಾನ್ಸೆಪ್ಟ್ಗಳನ್ನ ತಿಳ್ಕೊಳ್ತಾ ಹೋಗ್ಬೇಕು.
ಕಳೆದ 5 ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನ ಕಡ್ಡಾಯವಾಗಿ ಕಳೆದ 5 ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡು ಪ್ರತಿದಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ಬಿಡಿಸ್ತಾ ಹೋಗ್ಬೇಕು. ಇದರಿಂದ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗುತ್ತೆ, ಮತ್ತೆ ನಾವು ಯಾವ ರೀತಿ ಭಯ ಇಲ್ಲದೆ ಪರೀಕ್ಷೆಯನ್ನು ಎದುರಿಸಬಹುದು ಅನ್ನುವಂಥದ್ದು ಕೂಡ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇನ್ನು ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂತ ಸಂದರ್ಭದಲ್ಲಿ ನಾವು ಮಾಡಿರುವಂತ ಕೆಲವು ತಪ್ಪುಗಳು ಇರ್ತಾವಲ್ಲ, ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಕಲ್ಪನೆಗಳನ್ನ ಮಾತ್ರ ರಾಜ್ಯ ಪಠ್ಯ ಪುಸ್ತಕಗಳಿಂದ ನೆನ್ಪಿಟ್ಕೊಳ್ಳಿ. ರಾಜ್ಯ ಪಠ್ಯ ಪುಸ್ತಕಗಳು NCERT ಅಥವಾ DSERT ಯ ಪಠ್ಯ ಪುಸ್ತಕಗಳನ್ನ ಬಳಕೆ ಮಾಡಿಕೊಂಡು, ಅದು 6ರಿಂದ 10ನೇ ತರಗತಿಯ ಪುಸ್ತಕಗಳನ್ನ ಬಳಕೆ ಮಾಡಿಕೊಂಡು ಆ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೋಬೇಕು. ಇನ್ನು ಬೋಧನಾಶಾಸ್ತ್ರದ ಮೇಲೆ ನಾವು ಏನ್ ಮಾಡ್ಬೇಕು ಅಂದ್ರೆ ಕಾನ್ಸಂಟ್ರೇಟ್ ಮಾಡಬೇಕು. ಭಾಷೆ 1, ಭಾಷೆ 2 ಮತ್ತು CDPಗಳಲ್ಲಿ ಬೋಧನಾಶಾಸ್ತ್ರದ ಪ್ರಶ್ನೆಗಳ ಶೈಲಿಯನ್ನು ಗುರುತಿಸಬೇಕು. ಇವುಗಳು ಪುನರಾವರ್ತಿತವಾಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಉದಾಹರಣೆಗೆ ಅನುಗಮನ ಪದ್ಧತಿ ಆಗಿರ್ಬೋದು, ಇವೆಲ್ಲ ನೈದಾನಿಕ ಪರೀಕ್ಷೆ ಆಗಿರ್ಬೋದು, ಇವೆಲ್ಲ ಬಹಳಷ್ಟು ಬಾರಿ ರಿಪೀಟ್ ಆಗ್ತಾ ಇರ್ತವೆ. ಆದ್ರಿಂದ ಇಲ್ಲಿ PYQ ಆಧಾರಿತ ರಿವರ್ಸ್ ಎಂಜಿನಿಯರಿಂಗ್ ಅಧ್ಯಯನವನ್ನು ನೀವು ಮಾಡಬೇಕು. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗೋಲ್ಡನ್ ಟ್ರಿಕ್ಸ್. ಇನ್ನು 3ನೇ ಟ್ರಿಕ್ಸ್ ಏನಿದೆ ಅಂದ್ರೆ CDP ಅಥವಾ ಬೋಧನಾಶಾಸ್ತ್ರದಲ್ಲಿ 25+ ಅಂಕಗಳನ್ನ ಖಚಿತಪಡಿಸ್ಕೋಬೇಕು. ಯಾಕೆ ಇದನ್ನ ನಾವು ಖಚಿತಪಡಿಸ್ಕೋಬೇಕು ಅಂತಂದ್ರೆ ಪತ್ರಿಕೆ 1ರ ಪ್ರಶ್ನೆಗಳು ಎಲ್ಲಿಂದ ಬರ್ತವೆ? 6ರಿಂದ 11 ವರ್ಷದ ಮಕ್ಕಳ ಮನೋವಿಜ್ಞಾನದ ಮೇಲೆ ಕೇಂದ್ರೀಕೃತ ಆಗಿರ್ತವೆ. ಪತ್ರಿಕೆ 2ರ ಪ್ರಶ್ನೆಗಳು ಎಲ್ಲಿಂದ ಬಂದಿರ್ತವೆ? 11ರಿಂದ 14 ವರ್ಷದ ಮಕ್ಕಳ ಮನೋವಿಜ್ಞಾನದ ಮೇಲೆ ಕೇಂದ್ರೀಕೃತ ಆಗಿರ್ತವೆ. ಆದ್ರಿಂದ ನಾವು ಫೋಕಸ್ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ ಈ ವಯೋಮಾನದ, ಅಂದ್ರೆ ಏನ್ ನಾವು ಹೇಳಿದ್ವಿ, 6ರಿಂದ 11 ಒಂದು ಗ್ರೂಪು, 11ರಿಂದ 14 ಇದು 2ನೇ ಗ್ರೂಪು. ಈ ವಯೋಮಾನದ ಮಕ್ಕಳ ಬೆಳವಣಿಗೆಯ ಹಂತಗಳು, ಬೋಧನಾ ವಿಧಾನಗಳು, ಅವರು ಎದುರಿಸುತ್ತಿರುವಂತ ಕಲಿಕೆಯ ತೊಂದರೆಗಳ ಬಗ್ಗೆ ಮಾತ್ರ ಓದ್ಕೋಬೇಕು. ರೆಫರೆನ್ಸ್ ಪುಸ್ತಕಗಳ ಪಟ್ಟಿಯಲ್ಲಿನ ಶಿಕ್ಷಣ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳ ಪರಿಕಲ್ಪನೆಗಳನ್ನ ಆನ್ಲೈನ್ ನಲ್ಲಿ ಹುಡುಕಿ ಓದ್ಬೇಕು. ನೀವು ನಮ್ಮ ಎಜುಟ್ಯೂಬ್ ಕನ್ನಡ ವೆಬ್ಸೈಟ್ ನಲ್ಲಿ ಈಗಾಗಲೇ ಸಾಕಷ್ಟು ಪುಸ್ತಕಗಳಿವೆ, ಅವುಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬಹುದು. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 3 ಗೋಲ್ಡನ್ ಟ್ರಿಕ್ಸ್ ಗಳನ್ನ ನಾವು ತಿಳ್ಕೊಂಡ್ವಿ. ಇನ್ನು ₹1 ಕೂಡ ಖರ್ಚಿಲ್ದೇನೆ ಹೆಂಗೆ ಅರ್ಹತೆಯನ್ನು ಗಳಿಸೋದು? ಒಂದೇ ₹1 ಕೂಡ ಖರ್ಚು ಬೇಡ. TETಗೆ ಮೊದಲ ಭಾಷೆ ಕಡ್ಡಾಯ ಇರುತ್ತದು ಕನ್ನಡ. ಭಾಷೆ 1 ಕನ್ನಡ. ಇದರಲ್ಲಿ 30 ಪ್ರಶ್ನೆಗಳಿರ್ತವೆ, 30 ಅಂಕಗಳಿರ್ತವೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಪುಸ್ತಕವನ್ನು ತಗೊಂಡು ಎಲ್ಲಿ ಓದ್ತಾ ಕೂತ್ಕೊಳ್ಳಿ? ಇವಾಗ ರೆಫರೆನ್ಸ್ ಬುಕ್ ಲಿಸ್ಟ್ ಅಲ್ಲಿ ಸಾಕಷ್ಟು 10-20 ಪುಸ್ತಕಗಳನ್ನ ಬಿಟ್ಟಿದ್ದಾರೆ. ಆ ಎಲ್ಲಾ ಪುಸ್ತಕಗಳನ್ನ ಯಾವಾಗ ಓದ್ಕೊಳ್ಳೋದು? ಕಷ್ಟ ಆಗತ್ತಲ್ಲ. ಕಷ್ಟ ಪಡಬಾರ್ದು, ನೀವು ಕಷ್ಟ ಪಡಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡೇನೆ ಎಜುಟ್ಯೂಬ್ ಕನ್ನಡ 3 ವರ್ಷಗಳ ಹಿಂದೆ ಸಂಪೂರ್ಣ ಕನ್ನಡ ಬೋಧನಾಶಾಸ್ತ್ರ ಸಿಲೆಬಸ್ ಪ್ರಕಾರ ಅವರೇನು ರೆಫರೆನ್ಸ್ ಬುಕ್ ಲಿಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ಆ ಪುಸ್ತಕಗಳನ್ನ ತಗೊಂಡು ನಾವೇನ್ ಮಾಡಿದೀವಿ ಅಂತಂದ್ರೆ ಸಂಪೂರ್ಣ ಕನ್ನಡ ಬೋಧನಾಶಾಸ್ತ್ರ ವಿಷಯವನ್ನ 1 ಗಂಟೆ 48 ನಿಮಿಷ ಇದೆ ವಿಡಿಯೋ. ಅದು ಆ 1 ಗಂಟೆ 48 ನಿಮಿಷ ಇರತಕ್ಕಂಥ ವಿಡಿಯೋನ ಒಂದು ಸಾರಿ ನೋಡಿ ಅದರಲ್ಲಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ನೀವು ನೋಟ್ ಮಾಡ್ಕೊಳ್ತಾ ಬಂದ್ರಿಂದ, ಎಲ್ಲಾ ನೋಟ್ ಮಾಡ್ಕೊಳ್ಳೋದು ಬೇಡ. ಅದರಲ್ಲಿರೋದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತಗೊಳ್ಳಿ, 5-6 ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ಅದರಲ್ಲಿ ಯಾವ ಪ್ರಶ್ನೆಗಳು ಪದೇ ಪದೇ ರಿಪೀಟ್ ಆಗಿದ್ದಾವೆ, ನಿಮಗೂ ಯಾವುದು ಕನ್ಫ್ಯೂಸ್ ಅನ್ಸುತ್ತೆ, ಅದನ್ನ ಮಾತ್ರ ಏನ್ ಮಾಡ್ತಾ ಹೋಗಿ ಅಂದ್ರೆ ನೋಟ್ ಮಾಡ್ಕೊಳ್ತಾ ಹೋಗಿ. ಅರ್ಥ ಆಯ್ತಾ? ಸೊ ಇಲಾಖೆ ಪ್ರಕಟಿಸಿರ್ತಕ್ಕಂಥ ಅಧಿಕೃತ ಪರಾಮರ್ಶನ ಗ್ರಂಥಗಳನ್ನ ಆಧಾರವಾಗಿ ಇಟ್ಕೊಂಡೇನೆ ನಾವು ಈ ಕ್ಲಾಸ್ ಅನ್ನ ಮಾಡಿದೀವಿ. ಈಗ ಇದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ. ಆದ್ರಿಂದ ಈ ಕ್ಲಾಸ್ ಅನ್ನ ನೋಡಿ ನೋಟ್ ಮಾಡ್ಕೊಳ್ಳುವಂತ ತಾಳ್ಮೆ ನಿಮ್ಮಲ್ಲಿ ಇರಬೇಕು. ಇದ್ರ ಜೊತೆಗೆ ನಾವು ಇನ್ನೂ ಏನ್ ಮಾಡಿದೀವಿ ಅಂತಂದ್ರೆ ಕನ್ನಡ ಬೋಧನಾಶಾಸ್ತ್ರ ಮತ್ತು ಕನ್ನಡ ವ್ಯಾಕರಣದ PDF ನೋಟ್ಸ್ ಗಳನ್ನ, ಇಲ್ಲಿ ಏನೋ ಒಂದು ವೆಬ್ಸೈಟ್ ಕಾಣಿಸ್ತಾ ಇದೆ, ನೀವು ಗೂಗಲ್ ಸರ್ಚ್ ಮಾಡಬಹುದು. ಎಜುಟ್ಯೂಬ್ ಕನ್ನಡ ಕನ್ನಡ ಗ್ರಾಮರ್ PDF ನೋಟ್ಸ್ ಅಂತ ಸರ್ಚ್ ಮಾಡಿದ್ರೆ ಅಂದ್ರೆ ಸುಮಾರು 20ಕ್ಕೂ ಹೆಚ್ಚು ಕನ್ನಡ ವ್ಯಾಕರಣದ PDF ನೋಟ್ಸ್ ಗಳು ಬರ್ತವೆ. ಅದರಲ್ಲಿ ಒಂದು ಮಾತ್ರ ಬಹಳ ಇಂಪಾರ್ಟೆಂಟ್ ಇದೆ, ಅದನ್ನು ಕೂಡ ನಾನು ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದ್ದೀನಿ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡಿದ್ರಿ ಅಂತಂದ್ರೆ ಸಾಕು, ಕನ್ನಡದಲ್ಲಿ 30ಕ್ಕೆ 30 ಅಂಕಗಳನ್ನ ನೀವು ತಗೋಬಹುದು. ಕನ್ನಡದಲ್ಲಿ 30ಕ್ಕೆ 30 ಅಂಕಗಳನ್ನು ತಗೋಬೇಕು. ಸೊ ಇಲ್ಲಿ 30 ಅಂಕಗಳು ನಿಮಗೆ ಸುಲಭವಾಗಿ ಸಿಕ್ತು. ₹1 ಖರ್ಚು ಮಾಡಿದ್ರ ಏನೂ ಇಲ್ಲ. ನಿಮ್ಮ ಹತ್ರ ಫೋನ್ ಇದೆ, ಇಂಟರ್ನೆಟ್ ಇದೆ, ಎಲ್ಲ ಇದೆ. ಇದನ್ನ ನೋಡಿ ಯೂಸ್ ಮಾಡ್ಕೊಳ್ಳಿ. ಸೊ ಇದನ್ನ ನೋಡ್ಲಿಕ್ಕೆ ಈ ಕ್ಲಾಸ್ ಅನ್ನ ನೋಡ್ಲಿಕ್ಕೆ, ನೋಟ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಕ್ಲಾಸು 1 ಗಂಟೆ 48 ನಿಮಿಷ ಇದೆ. ಸೊ ಅದನ್ನ ನೋಡೋಕೆ ಮತ್ತು ನೋಟ್ ಮಾಡ್ಕೊಳ್ಳಿಕ್ಕೆ ಒಂದು 4 ಅವರ್ ಸಾಕು. 4 ಅವರ್ ನಿಮ್ಮಲ್ಲಿ ಸಮಯ ಇತ್ತು ಅಂದ್ರೆ 30 ಅಂಕಗಳು ಸುಲಭವಾಗಿ ನಿಮ್ಮ ಜೇಬಲ್ಲಿ ಬಂದು ಬೀಳ್ತವೆ. ಅರ್ಥ ಆಯ್ತಾ? ವಿಡಿಯೋನ ಸರ್ಚ್ ಮಾಡಿ. ಏನಂತೇಳಿ ಸರ್ಚ್ ಮಾಡಬೇಕು? KRTET ಸಂಪೂರ್ಣ ಕನ್ನಡ ಬೋಧನಾಶಾಸ್ತ್ರ A to Z ಕಂಪ್ಲೀಟ್ ಕನ್ನಡ ಪೆಡಗಾಜಿ ಅಂತ ಹಾಕಿದ್ರಿ ಅಂದ್ರೆ ಈ ವಿಡಿಯೋ ಬರುತ್ತೆ. ನೋಡಿ, ಸ್ವಲ್ಪ ಕೂಡ ಟೈಮ್ ವೇಸ್ಟ್ ಮಾಡದೆ ಅಲ್ಲಿ ನಿಮಗೆ ವಿಷಯವನ್ನ ತಿಳಿಸಿದೀವಿ. ಇನ್ನು 2ನೇ ವಿಷಯ ದ್ವಿತೀಯ ಭಾಷೆ ಇಂಗ್ಲಿಷ್. ನಾವು ಸಾಮಾನ್ಯವಾಗಿ ಇದನ್ನ ಇಂಗ್ಲಿಷ್ ಅಂತಾನೆ ತಗೋತೀವಿ. ಕೆಲವೊಬ್ರು ಹಿಂದಿ ಇರ್ತಾರೆ, ಹಿಂದಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಡಿಯೋಗಳು ಯೂಟ್ಯೂಬ್ ನಲ್ಲಿ ಸಿಗ್ತವೆ ನಿಮಗೆ ಹಿಂದಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ. ನಾನು ಇಂಗ್ಲಿಷ್ ಅನ್ನ ತಗೊಂಡಿರೋದ್ರಿಂದ ಇಲ್ಲಿ ಇಂಗ್ಲಿಷ್ ಅನ್ನ ಹೇಳ್ತಾ ಇದ್ದೀನಿ. 30 ಪ್ರಶ್ನೆಗಳು ಇರ್ತವೆ, 30 ಅಂಕಗಳು ಇರ್ತವೆ. ಇಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೂ ಕೂಡ 1 ಗಂಟೆ 26 ನಿಮಿಷದ ಸಂಪೂರ್ಣ ಇಂಗ್ಲಿಷ್ ಬೋಧನಾಶಾಸ್ತ್ರದ ತರಗತಿಯನ್ನು ಮಾಡಿದೀವಿ 2 ವರ್ಷದ ಹಿಂದೆ. ಇದನ್ನ ನೋಡಿ ನೋಟ್ ಮಾಡ್ಕೊಳ್ಳುವಂತ ತಾಳ್ಮೆ ನಿಮ್ಮಲ್ಲಿ ಇತ್ತು ಅಂದ್ರೆ ನಿಮಗೆ ಎಷ್ಟು ಅಂಕಗಳನ್ನು ಗಳಿಸಬಹುದು ಅಂದ್ರೆ 15 ಅಂಕಗಳನ್ನ ಇದರಿಂದ
10 ಅಂಕಗಳನ್ನಾದರೂ ಕನಿಷ್ಠ ನೀವು ಗಳಿಸಬಹುದು. ಇನ್ನು ಇನ್ನೊಂದು ಮುಖ್ಯವಾಗಿರುವಂಥ ವಿಚಾರ ಏನು ಅಂದರೆ ಇಂಗ್ಲಿಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಕೂಡ ನಾವು ಆಲ್ರೆಡಿ ನಮ್ಮ ವೆಬ್ಸೈಟ್ನಲ್ಲಿ ಸಾಕಷ್ಟು ಇಂಗ್ಲಿಷ್ PDF ನೋಟ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಬಹಳ ಸರಳವಾಗಿ ಕನ್ನಡ ಮತ್ತು ಇಂಗ್ಲಿಷ್ ಇರ್ತಕ್ಕಂಥ PDF ನೋಟ್ಸ್ಗಳು ಇದ್ದಾವೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇಂಗ್ಲಿಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ, ಇಂಗ್ಲಿಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕ್ವಿಜ್ಗಳನ್ನು ಮಾಡಿದ್ದೀವಿ, ಮೇಲಿನ ವೆಬ್ಸೈಟಲ್ಲಿ ಇದ್ದಾವೆ, ಹೋಗಿ ಪಾರ್ಟಿಸಿಪೇಟ್ ಮಾಡಿ. 30 ಅಂಕಗಳು ಇಲ್ಲೂ ಕೂಡ ಸಿಕ್ತು ನಿಮಗೆ. ಸುಲಭವಾಗಿ ನೀವು 30 ಅಂಕಗಳನ್ನು ಕೂಡ ಒಂದೇ ₹1 ಖರ್ಚಿಲ್ಲದೆ ಏನ್ ಮಾಡ್ಕೋಬಹುದು ಅಂದ್ರೆ ತಗೋಬಹುದು. ಆದ್ರೆ ಅದನ್ನ ಬಳಕೆ ಮಾಡ್ಕೊಳ್ತಕ್ಕಂಥ ಜ್ಞಾನ ಏನಿರಬೇಕು ಅಂದ್ರೆ ನಿಮ್ಮಲ್ಲಿ ಇರಬೇಕಾಗತ್ತೆ. ಹೌದಾ? ಆ ಜ್ಞಾನ ನಿಮ್ಮಲ್ಲಿ ಇತ್ತು ಅಂದ್ರೆ ನೀವು ಅದನ್ನ ಬಳಕೆ ಮಾಡ್ಕೋಬೇಕು. ಸೊ ಒಟ್ಟಾರೆ ಈಗ 60 ಅಂಕಗಳಿಗೆ ಸಂಬಂಧಪಟ್ಟಂತೆ ಫ್ರೀ ಆಗಿರ್ತಕ್ಕಂಥ ಸೋರ್ಸ್ಗಳನ್ನ ನಾನು ನಿಮಗೆ ಹೇಳಿದೆ. ಹಾಗೆ ಇಲ್ಲಿ ನೀವು 30 ಹೆಂಗೆ ತಗೊಳ್ಳಿಕ್ಕಾಗತ್ರಿ? ಕನ್ನಡದಲ್ಲಿ ಒಂದು 28 ಅಂಕ ತಗೊಂಡ್ರಿ ಅಂತ ಇಟ್ಕೊಳ್ಳಿ. ಹಾಗೆ ಇಂಗ್ಲಿಷ್ನಲ್ಲಿ ನೀವು ಬಹಳಷ್ಟು ಪ್ರಯತ್ನ ಮಾಡಿ ಒಂದು 22 ಅಂಕಗಳನ್ನ ಗಳಿಸಿದ್ರಿ. ಸೊ ಏಟಾಯ್ತು? ಒಟ್ಟು 50 ಅಂಕಗಳು ನಿಮ್ಗೆ ಇಲ್ಲೇ ಸಿಕ್ತು. ಇನ್ನು ನಮಗೆ ಬೇಕಾಗಿರೋದು ಎಷ್ಟು? 40 ಅಂಕ ಮಾತ್ರ. 40 ಅಂಕಕ್ಕೆ ಸಂಬಂಧಪಟ್ಟಂಗೆ ಈಗ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಬಂದಿದೆ ನೋಡಿ, ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದೇ ₹1 ಖರ್ಚಿಲ್ಲದೆ ಕಂಪ್ಲೀಟ್ ಆಗಿರುವಂಥ ಶಿಶು ಮನೋವಿಜ್ಞಾನವನ್ನು ಅಧ್ಯಾಯವಾರು ಸಿಲೆಬಸ್ ಪ್ರಕಾರ ನಾವು ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಚಿತ್ರದಲ್ಲಿ ನೋಡ್ತಾ ಇರ್ಬೋದು ನೀವು, ಸಂಪೂರ್ಣ ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ಒಂದೇ ವಿಡಿಯೋದಲ್ಲಿ, ಕಂಪ್ಲೀಟ್ ಎಜುಕೇಷನಲ್ ಸೈಕಾಲಜಿ ಇನ್ ಕನ್ನಡ ಅಂತ ಇದೆ. 4 ಗಂಟೆ 27 ನಿಮಿಷ ಇರ್ತಕ್ಕಂಥ ಕ್ಲಾಸ್ ಇದು. 4 ಗಂಟೆ 27 ನಿಮಿಷ ಕ್ಲಾಸ್ ಇದೆ. ಈ 4 ಗಂಟೆ 27 ನಿಮಿಷ ನೀವು ಇದನ್ನು ಕ್ಲಾಸ್ ನೋಟ್ ಮಾಡ್ಕೊಳ್ಳಿಕ್ಕೆ ಸುಮಾರು ನಿಮಗೊಂದು 8 ಅವರ್ ಬೇಕು ಅಂದರೆ 8 ಅವರಲ್ಲಿ ಕಂಪ್ಲೀಟ್ 30 ಅಂಕಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. 30 ಆಗದೇ ಇದ್ರೂ ಕೂಡ ಕನಿಷ್ಠ ಒಂದು 25 ಅಂಕಗಳಾದರೂ ನಿಮಗೆ ಸಿಗ್ತವೆ. ಹೌದಾ? ಕನಿಷ್ಠ ನಿಮಗೆ ಒಂದು ಏನಾಗುತ್ತೆ ಅಂದರೆ 25 ಅಂಕಗಳು ಸಿಗ್ತವೆ. ಈ ವಿಡಿಯೋನ ನೋಡಿ ನೋಟ್ಸ್ ಮಾಡ್ಕೊಳ್ಳುವಂಥ ತಾಳ್ಮೆ ನಿಮಗೆ ಬೇಕು. ಆಲ್ರೆಡಿ ನಾವು ಹಿಂದೆ 50 ಅಂಕಗಳನ್ನು ತಗೊಂಡಿದ್ದೀವಿ. 50 ಅಂಕಗಳು ಪ್ಲಸ್ 25 ಒಟ್ಟು 75 ಅಂಕಗಳು ನಿಮಗೆ ಸಿಗ್ತಿಲ್ಲ. ಇನ್ನು ಎಷ್ಟು ಬೇಕು ನಮಗೆ TET ಕ್ವಾಲಿಫೈ ಆಗಲಿಕ್ಕೆ? ಇನ್ನು ನಮಗೆ ಎಷ್ಟು ಬೇಕು ಅಂತಂದರೆ ಬರೀ 15 ಬೇಕು. ಇನ್ನು ಎಷ್ಟು ಮಾರ್ಕ್ಸ್ ಬರಿಬೇಕಿದೆ? ನೀವು 60 ಮಾರ್ಕ್ಸ್ ಬರಿಬೇಕಿದೆ. 60ರಲ್ಲಿ ನಿಮಗೊಂದು 20 ಮಾರ್ಕ್ಸ್ ಸಿಗ್ಲಿಕ್ಕಿಲ್ಲ. 20 ಮಾರ್ಕ್ಸ್ ಸಿಕ್ತು ಅಂದರೆ ಟೋಟಲ್ ಎಷ್ಟಾಯಿತು? 95 ಸ್ಕೋರ್ ಆಗುತ್ತೆ ನಿಮ್ಮದು. ಅರ್ಥ ಆಯ್ತಾ? ಸಂಪೂರ್ಣವಾಗಿರುವಂಥ ಶಿಶು ಮನೋವಿಜ್ಞಾನ ಕ್ಲಾಸ್ ಇದೆ. ಇದರ ಜೊತೆಗೆ PDF ನೋಟ್ಸು ಕೊಟ್ಟಿದ್ದೀವಿ ರೀ ನಾವು. ನೋಡಿ, ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ನಮ್ಮ ಎಜುಟ್ಯೂಬ್ ಕನ್ನಡ ವೆಬ್ಸೈಟಲ್ಲಿ ಸಾಕಷ್ಟು ಫ್ರೀ PDF ನೋಟ್ಸ್ಗಳಿದ್ದಾವೆ. ಶಿಶು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಷ್ಟು ಲೆಕ್ಕ ಇಲ್ಲದೇ ಇರುವಂಥ ಕ್ವಿಜ್ಗಳು ನಮ್ಮಲ್ಲಿದ್ದಾವೆ. ಲೆಕ್ಕನೇ ಇಲ್ಲ ಅದಕ್ಕೆ. 100 ಅಂಕಗಳ ಪ್ರಶ್ನೋತ್ತರಗಳ ಕ್ವಿಜ್ ಇದೆ, 50 ಅಂಕಗಳ ಕ್ವಿಜ್ ಇದೆ. ಎಷ್ಟು ಬೇಕು ನಿಮಗೆ? ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕ್ವಿಜ್ ಮಾದರಿಯಲ್ಲಿ ಕೊಟ್ಟಿದ್ದೀವಿ ನಿಮಗೆ. ಇದೆಲ್ಲವನ್ನ ನೋಡಿ ನೀವು ಯುಟಿಲೈಸ್ ಮಾಡ್ಕೊಂಡ್ರಿ ಅಂದರೆ ಶಿಶು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಗೂ ಕೂಡ 30 ಅಂಕಗಳನ್ನು ನಾವು ಕವರ್ ಮಾಡಿ ಕೊಟ್ಟಿದ್ದೀವಿ. ಸೊ 30 ಎಷ್ಟಾಯಿತು? 90 ಅಂಕಗಳು ಇಲ್ಲೇ ಆಯಿತು. ಹಾಗಾದರೆ ನಾವು 90 ಅಂಕಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಫ್ರೀ ಆಗಿರುವಂಥ ಸೋರ್ಸ್ಗಳು. ಇದು ಪತ್ರಿಕೆ 1ಕ್ಕೂ ಯೂಸ್ ಆಗುತ್ತೆ, ಪತ್ರಿಕೆ 2ಕ್ಕೂ ಯೂಸ್ ಆಗುತ್ತೆ, ಪತ್ರಿಕೆ ಶಿಶು ಮನೋವಿಜ್ಞಾನಕ್ಕೂ ಯೂಸ್ ಆಗುತ್ತೆ. ಪತ್ರಿಕೆ 1, ಪತ್ರಿಕೆ 2 ಈ ಎರಡೂ ಪತ್ರಿಕೆಗಳಿಗೆ ಈಗ ನಾವು ಕೊಟ್ಟಿರ್ತಕ್ಕಂಥ 30 ಅಂಕಗಳು ಏನಿದಾವೆ ಇದು ಪತ್ರಿಕೆ 1ಕ್ಕೂ ಯೂಸ್ ಆಗುತ್ತೆ, ಪತ್ರಿಕೆ 2ಕ್ಕೂ ಯೂಸ್ ಆಗುತ್ತೆ. ಅಂದರೆ ಪತ್ರಿಕೆ 1 ಪೇಪರ್ 1ನಲ್ಲಿ ನೀವೇನು ಮಾಡ್ತೀರಿ ಅಂದರೆ ಅಲ್ಲೂ ಕನ್ನಡ ಬೋಧನಾಶಾಸ್ತ್ರ ಇದೆ, ಅಲ್ಲೂ ಇಂಗ್ಲಿಷ್ ಬೋಧನಾಶಾಸ್ತ್ರ ಇದೆ, ಅಲ್ಲೂ CDP ಇದೆ, 90 ಅಂಕಗಳು. ಹೌದಾ? ಹಾಗೆ ಪತ್ರಿಕೆ 2ರಲ್ಲೂ ಕೂಡ ಸೇಮ್ ಇದೆ, ಕನ್ನಡ ಬೋಧನಾಶಾಸ್ತ್ರ ಇದೆ, ಇಂಗ್ಲಿಷ್ ಬೋಧನಾಶಾಸ್ತ್ರ ಇದೆ, ಶಿಶು ಮನೋವಿಜ್ಞಾನ ಇದೆ. ಸೊ ಹಾಗಾಗಿ ನಾವು 90 ಅಂಕಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪ್ಲೀಟ್ ಆಗಿರುವಂಥ ಎಲ್ಲಾ ಸೋರ್ಸ್ಗಳನ್ನ ಕೊಟ್ಟಿದ್ದೀವಿ. ಇದರ ಜೊತೆಗೆ ಇನ್ನೂ ಹೆಚ್ಚಿನ ಕೆಲವು ಅಂಶಗಳನ್ನ ನಾವು ನಿಮ್ಗೆ ಕೊಟ್ಟಿದ್ದೀವಿ. ಯಾವುದು? ಇಲ್ಲಿದೆ ನೋಡಿ, ಸಂಪೂರ್ಣ ಗಣಿತ ಬೋಧನಾಶಾಸ್ತ್ರ ಇದೆ. ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂಗೆ ಹಾಗೂ ಪೇಪರ್ 2ಗೆ ಅಲ್ಲಿ ಏನು ಗಣಿತ ಬೋಧನಾಶಾಸ್ತ್ರ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ DSERT ಪುಸ್ತಕವನ್ನು ಆಧಾರವಾಗಿ ಇಟ್ಕೊಂಡೇನೆ ಏನ್ ಮಾಡಿದೀವಿ ಅಂತಂದ್ರೆ ಈ ಕ್ಲಾಸ್ ಅನ್ನು ಮಾಡಿದೀವಿ. ಇದರ ಜೊತೆಗೆ ಹಲವಾರು PDF ನೋಟ್ಸ್ಗಳು ಕೂಡ ಇದಾವೆ. ಇನ್ನೊಂದು ಮುಖ್ಯವಾಗಿರುವಂತ ವಿಚಾರ ಏನು ಅಂದ್ರೆ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂಗೆ ನನಗೆ ಗಣಿತ ಲೆಕ್ಕಗಳು ಏನೂ ಬಿಡ್ಸಕ್ ಬರೋದಿಲ್ಲ, ಹೆಂಗ್ ಮಾಡೋದು? ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಗಣಿತದ ಬಗ್ಗೆ 45 ದಿನದಲ್ಲಿ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಬಿಟ್ಬಿಡಿ, ಲೆಕ್ಕಗಳನ್ನ ಬಿಟ್ಬಿಡಿ, ಬೋಧನಾಶಾಸ್ತ್ರದ ಪ್ರಶ್ನೆಗಳನ್ನ ಉತ್ತರ ಕೊಡಿ. ಹೌದಾ? ಅಲ್ಲಿ ನಿಮಗೆ ಈಸಿಯಾಗಿ ಏನಾಗುತ್ತೆ ಅಂದರೆ ನೀವು ಕ್ವಾಲಿಫೈ ಆಗ್ಬೋದು. ಇನ್ನು ನಾವು ಮತ್ತೆ ಏನು ಮಾಡಿದ್ದೀವಿ ಅಂತಂದರೆ ಪತ್ರಿಕೆ 2ರ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡಿದ್ದೀವಿ ಅಂತಂದರೆ ಸಂಪೂರ್ಣ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರ ಕೊಟ್ಟಿದ್ದೀವಿ. ಯೂಟ್ಯೂಬಲ್ಲಿ ನೀವು ಸಂಪೂರ್ಣ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರ ಒಂದೇ ವಿಡಿಯೋದಲ್ಲಿ ಅಂತ ಸರ್ಚ್ ಮಾಡಿದರೆ ನಮ್ಮದು ಬರುತ್ತೆ. 2 ವರ್ಷದ ಹಿಂದೆನೇ ಹಾಕಿದ್ದೀವಿ. ಯೂಸ್ ಮಾಡ್ಕೊಳ್ಳಿ, ನಿಮ್ಗೆ ಅನುಕೂಲ ಆಗುತ್ತೆ. ಸೊ ಇದಿಷ್ಟು ಒಂದೇ ₹1 ಖರ್ಚಿಲ್ದೇನೆ ನಾವು ಹೆಂಗೆ TETಲಿ ಅರ್ಹತೆಯನ್ನು ಗಳಿಸಬಹುದು ಅನ್ನುವಂಥದ್ದನ್ನ ಹೇಳಿದ್ದೀವಿ. ಸಾಕಷ್ಟು PDF ನೋಟ್ಸ್ ಕೊಟ್ಟಿದ್ದೀವಿ, ಕ್ವಿಜ್ಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ವೆಬ್ಸೈಟ್ ತುಂಬ ನೋಡಿ, ಎಜುಟ್ಯೂಬ್ ಕನ್ನಡ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿದ್ರಿ ಅಂದರೆ ಅಲ್ಲಿ 2000ಕ್ಕೂ ಹೆಚ್ಚು ಫ್ರೀ PDF ನೋಟ್ಸ್ಗಳು ಸಿಗ್ತವೆ ನಿಮಗೆ.
2,000ಕ್ಕೂ ಹೆಚ್ಚು ಫ್ರೀ PDF ನೋಟ್ಸ್ಗಳು. ನಮಗೆ 99 ರೂಪಾಯಿ ಫೋನ್ ಪೇ ಮಾಡಿದ್ರಿಂದ ನಾನು ನಿಮ್ಗೆ PDF ಕಳಿಸ್ತೀನಿ. ಆ ರೀತಿ ಏನೂ ಇಲ್ಲ. ಫ್ರೀ ವೆಬ್ಸೈಟ್ ಇದೆ. ಜಗತ್ತಿನ ಯಾವುದೇ ಮೂಲೆಯಿಂದ ನೀವು ಎಲ್ಲೇ ಇರಲಿ, ಅಮೆರಿಕಾದಲ್ಲಿರಲಿ, ಆಫ್ರಿಕಾದಲ್ಲಿರಲಿ, ಎಲ್ಲೇ ಇದ್ರೂ ಕೂಡ ನೀವೇನು ಮಾಡ್ಕೋಬಹುದು ಅಂದರೆ ಗೂಗಲಲ್ಲಿ ನಮ್ಮ ವೆಬ್ಸೈಟನ್ನು ಸರ್ಚ್ ಮಾಡಿ, ಎಜುಟ್ಯೂಬ್ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ಫಸ್ಟ್ಗೆ ವೆಬ್ಸೈಟ್ ಬರುತ್ತೆ. ಅಲ್ಲಿ ಹೋದ್ರಿ ಅಂದರೆ ನಿಮಗೆ 2,000ಕ್ಕೂ ಹೆಚ್ಚು ಫ್ರೀ PDF ನೋಟ್ಸ್ಗಳು ಸಿಗ್ತವೆ. ಒಂದೇ ಒಂದು ರೂಪಾಯಿ ಖರ್ಚು ಮಾಡದೇನೆ TET ಹೆಂಗೆ ಪಾಸ್ ಮಾಡ್ಕೋಬಹುದು ಅನ್ನೋಂಥದ್ದು ಹೇಳಿದೆ. ಹಾಗಾದ್ರೆ ಇನ್ನು ಓದೋದು ಹೆಂಗೆ ಇದನ್ನು ಹೇಳ್ತೀನಿ ನಾನು. ಹೌದಾ, ಮಾಸ್ಟರ್ ಪ್ಲ್ಯಾನನ್ನು ಇನ್ನು ವಿವರಣೆ ಮಾಡ್ತಾ ಹೋಗ್ತೀನಿ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ಅಂಶಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಕೇಳ್ಕೋಬೇಕು. ನೋಡಿ, 47 ದಿನಗಳ ಕಠಿಣ ಶಿಸ್ತು ಮತ್ತು ಕಡ್ಡಾಯವಾಗಿರುವಂಥ ಟೈಮ್ ಟೇಬಲ್ ಫಾಲೋ ಅಪ್ ಮಾಡ್ಕೋಬೇಕು. ಪ್ರತಿದಿನ ಎಷ್ಟು ಗಂಟೆ ಯಾವ ವಿಷಯ ಓದಬೇಕು ಅನ್ನೋಂಥ ನಿರ್ಧಾರ ಮಾಡ್ಕೋಬೇಕು. ದಿನಕ್ಕೆ 7 ಗಂಟೆಗಳ ಅಧ್ಯಯನ ಕಡ್ಡಾಯ ಇದೆ ಇಲ್ಲಿ. 47 ದಿನದಲ್ಲಿ ನೀವು ಸಕ್ಸಸ್ ಆಗಬೇಕಿತ್ತು ಓದಿ ಅಂತಂದರೆ ಕನಿಷ್ಠ ದಿನಕ್ಕೆ 7 ಗಂಟೆ ಅಭ್ಯಾಸ ಮಾಡಬೇಕು. ರಾತ್ರಿ ಒಂದು 3 ಗಂಟೆ, ಬೆಳಗ್ಗೆ ಒಂದು 4 ಗಂಟೆ, ಹಗಲಿನಲ್ಲಿ ಒಂದು 4 ಗಂಟೆ ಮಾಡಿದ್ರಿ ಅಂತಂದರೆ 7 ಗಂಟೆ ಆಗುತ್ತೆ. ಇನ್ನು ಸಮಯವನ್ನು ಹೆಂಗೆ ವಿಭಜನೆ ಮಾಡ್ಕೋಬೇಕು, ಯಾವ ವಿಷಯಕ್ಕೆ ಅತಿ ಹೆಚ್ಚು ಮಹತ್ವ ಕೊಡಬೇಕು ಅನ್ನೋಂತ ಹೇಳ್ತೀನಿ ನಾನು ನಿಮಗೆ. CDP ಯಾವಾಗ ಓದ್ಕೋಬೇಕು ಅಂದರೆ ಬೆಳಗ್ಗೆ ಓದ್ಕೋಬೇಕು. ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗಾಜಿ ಯಾಕೆ ಬೆಳಗ್ಗೆ ಓದ್ಕೋಬೇಕು ಅಂದರೆ ಅವಾಗ ನೀವು ಫ್ರೆಶ್ ಇರ್ತೀರಿ, ತಲೆಯಲ್ಲಿ ಯಾವುದೇ ಗೊಂದಲ ಗಲಾಟೆ ಏನೂ ಇರೋದಿಲ್ಲ. ಬೆಳಗ್ಗೆ ಓದ್ಕೋಬೇಕು. 3 ಗಂಟೆ ಟೈಮ್ ಬೇಕು ನಿಮಗೆ. ಶಿಶು ಮನೋವಿಜ್ಞಾನ ಓದ್ಕೊಳ್ಳಿಕ್ಕೆ ನಿಮಗೆ 3 ಗಂಟೆ ಸಮಯ ಆದರೂ ಬೇಕು. ಇದು ಭಾಳ ಮುಖ್ಯ ಇದು. ಇನ್ನು ಈ 3 ಗಂಟೆಯಲ್ಲಿ ಯಾವ್ಯಾವ ವಿಷಯಗಳನ್ನ ಹೆಂಗೆ ಓದ್ಕೋಬೇಕು ಅನ್ನೋಂತ ನಾನು ಹೇಳ್ತಾ ಹೋಗ್ತೀನಿ. 1.5 ಗಂಟೆ ಯಾವುದೇ ಒಂದು ಹೊಸ ವಿಷಯವನ್ನು ಓದ್ಕೋಬೇಕು CDPಗೆ ಸಂಬಂಧಪಟ್ಟಂಗೆ. ಅಂದರೆ CDP ಸಿದ್ಧಾಂತಗಳು ಬರ್ತಾವಲ್ಲ, ಕಲಿಕಾ ಸಿದ್ಧಾಂತಗಳು ಬರ್ತವೆ, ಬೇರೆ ಬೇರೆ ಸಿದ್ಧಾಂತಗಳು ಬರ್ತವೆ, ಅವುಗಳನ್ನ ಓದ್ಕೋಬೇಕು 1.5 ಗಂಟೆ. ಇನ್ನು 1.5 ಗಂಟೆ CDP ಪೆಡಗಾಜಿ ಪ್ರಶ್ನೆಗಳ ಅಭ್ಯಾಸ ಮಾಡಬೇಕು. ನಮ್ಮ ವೆಬ್ಸೈಟ್ನಲ್ಲಿ ಕ್ವಿಜ್ಗಳನ್ನು ಅಪ್ಲೋಡ್ ಮಾಡಿದ್ದೀವಿ. CDPಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ವಿಜ್ಗಳಿದೆ, ಓದ್ಕೋಬೇಕು, ಕ್ವಿಜ್ಜನ್ನು ಅಟೆಂಡ್ ಮಾಡಬೇಕು. ಅರ್ಥ ಆಯ್ತಾ? ಹಾಗೆ ಭಾಷಾ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಮಧ್ಯಾಹ್ನ ಏನು ಮಾಡ್ಕೋಬೇಕು ಅಂದರೆ ನೀವು 2 ಗಂಟೆ ಕೊಡಬೇಕು. ಯಾಕಂದರೆ ಭಾಷೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ, ನೀವು ಮಧ್ಯಾಹ್ನ ಓದಿದ್ರು ನಡೆಯುತ್ತೆ. ಅದರಲ್ಲಿ 1 ಗಂಟೆ ಭಾಷಾ ಬೋಧನಾಶಾಸ್ತ್ರ ಓದ್ಕೋಬೇಕು ಮತ್ತು ವ್ಯಾಕರಣ. ಹಾಗೆ 1 ಗಂಟೆ ಕಾಂಪ್ರಿಹೆನ್ಷನನ್ನು ಅಧ್ಯಯನ ಮಾಡಬೇಕು. ಕೆಲವು ಗದ್ಯಗಳು ಪದ್ಯಗಳನ್ನು ತಗೊಂಡು ಅವುಗಳಿಗೆ ಸಂಬಂಧಪಟ್ಟಂಗೆ ಅಧ್ಯಯನ ಮಾಡ್ತಾ ಹೋಗಬೇಕು. ಇನ್ನು ಪ್ರಧಾನ ವಿಷಯಗಳು ಬರ್ತವೆ, ಇವುಗಳನ್ನ ಸಾಯಂಕಾಲ ಓದ್ಕೋಬೇಕು. 2 ಗಂಟೆ ಸಮಯ ಸಾಕು. ಒಟ್ಟು ಎಷ್ಟಾಯಿತು? 3, 2, 5, 2, 7 ಗಂಟೆ ಆಯ್ತಲ್ಲ. ಇನ್ನು ಈ 2 ಗಂಟೆಯಲ್ಲಿ 1 ಗಂಟೆ ಗಣಿತ ವಿಜ್ಞಾನ ಅಥವಾ ಸಮಾಜ ವಿಜ್ಞಾನದ ಮುಖ್ಯ ಪರಿಕಲ್ಪನೆಗಳನ್ನು ಓದ್ಕೋಬೇಕು. ಇದರ ಜೊತೆಗೆ 1 ಗಂಟೆ ಹಿಂದಿನ ವರ್ಷದ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗಬೇಕು. PYQ ಅನಾಲಿಸಿಸ್ ಮಾಡಬೇಕು. ಅನಾಲಿಸಿಸ್ ಮಾಡೋದು ಅಂತಂದರೆ ಪ್ರಶ್ನೆಗೆ ಉತ್ತರ ಕೊಟ್ಟು ಮುಂದೆ ಹೋಗೋದಲ್ಲ. ಪ್ರಶ್ನೆಗೆ ಉತ್ತರ ಕೊಟ್ಟ ನಂತರ ಆ 3 ಆಯ್ಕೆಗಳು ಯಾಕೆ ಅದಕ್ಕೆ ಸರಿಯಾದ ಉತ್ತರ ಅಲ್ಲ ಅನ್ನುವಂಥದ್ದನ್ನು ನೀವು ಅನಾಲಿಸಿಸ್ ಮಾಡ್ತಾ ಹೋಗಬೇಕು. ಅಂಥ ಕ್ಲಾಸ್ಗಳು ನಮ್ಮಲ್ಲಿ ಇದಾವೆ ಆಲ್ರೆಡಿ, ಅವುಗಳನ್ನು ನೋಡ್ಕೊಳ್ಳಿ. ಇನ್ನು ಕೊನೆಯ ವಾರ ಲಾಸ್ಟ್ ಡಿಸೆಂಬರ್ 1ರಿಂದ ಡಿಸೆಂಬರ್ 6 ತನಕ ನೀವು ಏನು ಮಾಡಬೇಕು? ಆ ಸಂದರ್ಭದಲ್ಲಿ ನೋಡಿ, ಡಿಸೆಂಬರ್ 1ರಿಂದ ಡಿಸೆಂಬರ್ 6 ತನಕ ಯಾವುದೇ ಹೊಸ ವಿಷಯವನ್ನು ಓದೋದು ಬೇಡ. ಕೇವಲ ಈ 6 ದಿನಗಳಲ್ಲಿ ನೀವು ಈಗಾಗಲೇ ಓದಿದ್ದು, ನೋಟ್ ಮಾಡ್ಕೊಂಡಿದ್ದು ಇದನ್ನು ಕೇವಲ ಪರಿಷ್ಕರಣೆ ಮಾಡ್ತಾ ಹೋಗಬೇಕು, ರಿವಿಷನ್ ಮಾಡ್ತಾ ಹೋಗಬೇಕು, ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ತಾ ಹೋಗಬೇಕು. ಹೊಸ ವಿಷಯವನ್ನು ಕಲಿಯೋದನ್ನು ನಿಲ್ಲಿಸಿ. ಕ್ಲಿಯರ್? ಇದು ಭಾಳಷ್ಟು ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಮಾಸ್ಟರ್ ಪ್ಲ್ಯಾನ್ ಇದೆ. ಇದು ಸುಮ್ಮನೆ ನೀವು ಎಲ್ಲೋ ನಾನು 5,000 ಕೊಟ್ಟಿದ್ದೀನಿ, 3,000 ಕೊಟ್ಟಿದ್ದೀನಿ, ಎಲ್ಲೋ ಹೋಗಿ ನಾನು ಕಲಿಸ್ತಾರೆ ಇಲ್ಲ. ಹಣ ಕೊಡದೇ ಇದ್ದರೂ ಕೂಡ ಅಷ್ಟು ಕ್ವಾಲಿಟಿ ಆಗಿರುವಂಥ ತರಗತಿಗಳು ನಿಮಗೆ ಕೊಡ್ತಾ ಇದ್ದೀವಿ. ಯಾಕೆ? ನೀವೆಲ್ಲ ನಾಳೆ ಟೀಚರ್ಸ್ ಆಗಿ ಹೊರಗೆ ಬರಬೇಕು. 6 ತಿಂಗಳಲ್ಲಿ ನೀವೆಲ್ಲ ಟೀಚರ್ ಆಗಿರೋದನ್ನು, ನೀವೆಲ್ಲ ಆರ್ಡರ್ ಕಾಪಿ ತೊಗೊಳ್ಳೋದನ್ನು ನಾವು ನೋಡಬೇಕು. ಆ ಉದ್ದೇಶ ಇಟ್ಕೊಂಡು ಇಷ್ಟು ನಾವು ಪರಿಶ್ರಮ ಪಟ್ಟು ನಮ್ಮ ಟೀಮ್ನವರೆಲ್ಲ ಎಫರ್ಟ್ ಮಾಡಿ ಈ ರೀತಿಯ ಕಂಟೆಂಟನ್ನು ನಿಮಗೆ ಕೊಡ್ತಾ ಇದ್ದೀವಿ. ಸೊ ಹೀಗಾಗಿ ಯಾರಾದರೂ ಹೊಸಬರು ನಮ್ಮ ತರಗತಿಗಳು ನೋಡ್ತಾ ಇದ್ರಿ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಶೇರ್ ಮಾಡಿ. ಅನುಕೂಲ ಆಗಲಿ, ಎಷ್ಟು ಜನರಿಗೆ ಅನುಕೂಲ ಆಗುತ್ತೆ ಅಷ್ಟು ಜನ ಅನುಕೂಲ ಆಗಲಿ ಇದು. ನೆಕ್ಸ್ಟ್, ಇನ್ನು ಪರೀಕ್ಷಾ ಸ್ವರೂಪವನ್ನು ಅರ್ಥ ಮಾಡ್ಕೋಬೇಕು ನಾವು. ಮುಖ್ಯವಾಗಿ ನಮ್ಗೆ ಗೊತ್ತಿರಬೇಕು, ಮುಖ್ಯವಾಗಿ ಕ್ಲಿಯರಾಗಿ ಗೊತ್ತಿರಬೇಕು. TET ಪರೀಕ್ಷೆಯಲ್ಲಿ 150 ಪ್ರಶ್ನೆಗಳು ಬರ್ತವೆ, 150 ಅಂಕಗಳು ಇದ್ದಾವೆ, 150 ನಿಮಿಷ ಟೈಮ್ ಇದೆ. ಪ್ರತಿ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ನಿಮಗೆ ಟೈಮ್ ಎಷ್ಟಿದೆ ಅಂದರೆ 1 ನಿಮಿಷ. ನೋಡಿ, ಇದೆಲ್ಲ ನಮ್ಮ ತಲೆಯಲ್ಲಿ ಬಂದಿರೋದೇ ಇಲ್ಲ. ಇದು 150 ಪ್ರಶ್ನೆ, 150 ಅಂಕ, 150 ನಿಮಿಷ. ಪ್ರತಿ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ 1 ನಿಮಿಷ ಟೈಮ್ ಸಿಗುತ್ತೆ ನಿಮಗೆ. ಇದು ಎಕ್ಸಾಮ್ ಸ್ಟ್ರಕ್ಚರ್ ಇದು, ಇದನ್ನು ನಾವು ಅರ್ಥ ಮಾಡ್ಕೊಂಡಿರಬೇಕು. ಇನ್ನು ನಿರ್ಣಾಯಕ ವಿಭಾಗಗಳ ವಿಶ್ಲೇಷಣೆ ಮಾಡ್ತಾ ಹೋಗುವ. ಯಾವ್ಯಾವ ನಿರ್ಣಾಯಕ, ನಾವು ಎಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಬಹುದು ನೋಡಿ. ಮೊದಲನೇದು ಶಿಶು ವಿಕಸನ ಮತ್ತು ಬೋಧನಾ ಕ್ರಮ. CDP ಒಳಗಡೆ ಭಾಳ ನಮಗೇನು ಮಾಡುತ್ತೆ ಅಂದರೆ ಇದು ಒಟ್ಟು ಅಂಕಗಳಲ್ಲಿ 20% ಇದಿರುತ್ತೆ, 30 ಅಂಕಗಳು ಇದಕ್ಕೆ ಸಂಬಂಧಪಡ್ತವೆ. 2 ಪತ್ರಿಕೆಗೆ ಯೂಸ್ ಆಗುತ್ತೆ ಇದು. ಪತ್ರಿಕೆ 1 ಬರಿತಾ ಇದ್ದೀನಿ ನಾನು, ಪತ್ರಿಕೆ 2 ಬರಿತಾ ಇದ್ದೀನಿ. ನೀವು 1 ಸಾರಿ CDP ಓದಿದ್ರಿ ಅಂದರೆ ಸಾಕು, ಅದು 2ಕ್ಕೂ ಯೂಸ್ ಆಗುತ್ತೆ. ಕನ್ನಡ ಬೋಧನಾಶಾಸ್ತ್ರ ಓದಿದ್ರಿ, 2ಕ್ಕೂ ಯೂಸ್ ಆಗುತ್ತೆ. ಹೌದಾ? ಇನ್ನು ನಿರ್ಣಾಯಕ ವಿಭಾಗಗಳ ವಿಶ್ಲೇಷಣೆ ಮಾಡುವಾಗ ಭಾಷಾ ಪೆಡಗಾಜಿ, ಭಾಷಾ ಬೋಧನಾಶಾಸ್ತ್ರ, ಎಲ್ಲ ಭಾಷೆಗಳಲ್ಲಿ ಭಾಷೆ 1, ಭಾಷೆ 2 ಕನಿಷ್ಠ 15+15 ಅಂಕಗಳ ವಿಭಾಗ ಮಾಡಿರ್ತಾರೆ ಅವರು. ಈಗ ಹಂಗಿಲ್ಲ, 20+10 ಇದೆ. ಹೌದಾ? 10 ಅಂಕಗಳು ಏನಾಗ್ತವೆ ಅಂದರೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಬರ್ತವೆ. ಇನ್ನು ಕಾಂಪ್ರಿಹೆನ್ಷನ್, ಅರ್ಥ ಮಾಡ್ಕೊಳ್ಳೋದು. ಎಲ್ಲ ಭಾಷೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಗದ್ಯ ಮತ್ತು ಒಂದು ಪದ್ಯದ ಪ್ರಶ್ನೆಗಳು ಇರ್ತವೆ. ಎಲ್ಲ ಭಾಷೆಗಳಲ್ಲಿ, ಭಾಷೆ 1 ಆದರೂ ಇರ್ಬೋದು, ಭಾಷೆ 2 ಆದರೂ ಇರ್ಬೋದು. ಅದರಲ್ಲಿ
ಒಂದು ಗದ್ಯ ಕೊಟ್ಟಿರ್ತಾರೆ, ಒಂದು ಪದ್ಯ ಕೊಟ್ಟಿರ್ತಾರೆ, ಅದನ್ನ ಅಲ್ಲೇ ಓದೋದು, ನೀಟಾಗಿ ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ಉತ್ತರ ಬರೆಯೋದು. ಹಾಗೆ ಗದ್ಯ ಮತ್ತು ಪದ್ಯಗಳನ್ನ ಹೆಂಗೆ ಉತ್ತರ ಮಾಡಬೇಕು ಅನ್ನುವಂಥ ನಿಮ್ಗೆ ಆಮೇಲೆ ಹೇಳ್ತೀನಿ. ಅದು ಬಹಳ ದೊಡ್ಡ ಟ್ರಿಕ್ಸ್ ಇದೆ. ನಾವು ಸುಮ್ಮನೆ ಗದ್ಯವನ್ನು ಓದ್ತಾ ಕೂತ್ಕೊಳ್ಳೋದಲ್ಲ, ಅದಕ್ಕೊಂದು ಟ್ರಿಕ್ಸ್ ಇದೆ. ಆ ಟ್ರಿಕ್ಸ್ ಹೇಳ್ತೀನಿ. ಟ್ರಿಕ್ಸ್ ಹೇಳಿದ ನಂತರ ಅದು ನಿಮಗೆ ಅನುಕೂಲ ಆಗುತ್ತೆ. ಇನ್ನು ನಿರ್ಣಾಯಕ ವಿಭಾಗಗಳ ಒಟ್ಟು ಅಂಕಗಳು ಎಷ್ಟು ಬರ್ತವೆ? CDP 30, ಭಾಷಾ ಪೆಡಗಾಜಿ 30, ಕಾಂಪ್ರಿಹೆನ್ಷನ್ 30, ಒಟ್ಟು 90 ಅಂಕಗಳು ಇಲ್ಲೇ ಆಯ್ತು. 90 ಅಂಕಗಳನ್ನು ತಗೊಂಡ್ವಿ ಅಂದ್ರೆ ಸಾಕು, ನಾವು ಕ್ವಾಲಿಫೈ ಆಗ್ತೀವಿ. ಅರ್ಥ ಆಯ್ತಾ? ಬರೀ ನಾನು ಕ್ವಾಲಿಫೈ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. 90 ಅಂಕಗಳನ್ನ ಹೆಂಗೆ ಗಳಿಸೋದು, 90 ಅಂಕಗಳನ್ನ ಗಳಿಸಿ ಹೆಂಗೆ ನಾವು TETಯಲ್ಲಿ ಅರ್ಹತೆಯನ್ನು ಪಡೆಯೋದು ಅಂತ ಹೇಳ್ತಾ ಇದ್ದೀನಿ. ಜಾಸ್ತಿ ಸ್ಕೋರ್ ಮಾಡಬೇಕಿತ್ತು ಅಂದ್ರೆ ಎಲ್ಲದರಲ್ಲೂ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಅರ್ಥ ಆಯ್ತಾ? ಎಸ್. ಇನ್ನು ಕೇವಲ 47 ದಿನಗಳಲ್ಲಿ 90+ ಅಂಕ ಗಳಿಸುವಂತ ರಹಸ್ಯ ತಂತ್ರಗಳನ್ನ ಹೇಳ್ತಾ ಹೋಗ್ತೀನಿ. ಈಗ ರಹಸ್ಯ ತಂತ್ರಗಳಿವು. ಮುಖ್ಯ ತತ್ವ ನಮ್ದು ಏನಿರಬೇಕು ಅಂದ್ರೆ ಸಮಯ ಉಳಿತಾಯ ಮಾಡಬೇಕು, ಅಂಕಗಳಿಗೆ ಎರಡನ್ನೂ ಸಾಧನೆ ಮಾಡ್ಬೇಕು. ನಾವು ಟೈಮ್ ಉಳಿಬೇಕು, ಹೆಚ್ಚು ಅಂಕ ಸ್ಕೋರ್ ಮಾಡಬೇಕು. ಹೆಂಗೆ? ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೊದಲನೇ ತಂತ್ರ ಯಾವುದು ಅಂದ್ರೆ 100% ಅಟೆಂಡೆನ್ಸ್ ಕಡ್ಡಾಯ. ಅಂದ್ರೆ ನೋ ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದಾಗಿ ಯಾವುದೇ ಕಾರಣಕ್ಕೂ ಯಾವ ಪ್ರಶ್ನೆಯನ್ನು ಕೂಡ ಬಿಡ್ಲಿಕ್ಕೆ ಹೋಗಬೇಡಿ. ಕೊನೆಯ 10 ನಿಮಿಷಗಳಲ್ಲಿ ಗೊತ್ತಿಲ್ಲದೆ ಇರತಕ್ಕಂಥ ಎಲ್ಲಾ ಪ್ರಶ್ನೆಗಳಿಗೆ ಒಂದೇ ಒಂದು ಆಪ್ಷನ್ ಅನ್ನು ಶೇಡ್ ಮಾಡಿ ಮುಗಿಸ್ಬಿಡಿ. ನೋಡಿ, ಮೊದಲು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಗೆ ಆ ಪ್ರಶ್ನೆಗೆ ಉತ್ತರನೇ ಗೊತ್ತಿಲ್ಲ ಅನ್ನೋಂಥ ಕಾಲಕ್ಕೆ ಪ್ರಶ್ನೆಯನ್ನ ಬಿಟ್ಟು ಬರೋ ಹಂಗಿಲ್ಲ. ಯಾವುದಾದ್ರೂ ಒಂದು ಆಪ್ಷನ್ ಅನ್ನು ಏನ್ ಮಾಡ್ಬೇಕು ಅಂದ್ರೆ ಶೇಡ್ ಮಾಡಿ ಮುಗಿಸ್ಬೇಕು. ಇನ್ನು ತಂತ್ರ 2, CDPಯಲ್ಲಿ ಸೀಮಿತ ಮತ್ತು ಆಳವಾದ ಅಧ್ಯಯನ ಮಾಡ್ಬೇಕು ನಾವು. ನೋಡಿ, ಪತ್ರಿಕೆ 1 6 ರಿಂದ 11 ವರ್ಷ. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಪ್ರಾಥಮಿಕ ಹಂತದ ಮಕ್ಕಳು ಎದುರಿಸುವಂತ ಕಲಿಕಾ ಸಮಸ್ಯೆಗಳು, ಲರ್ನಿಂಗ್ ಡಿಫಿಕಲ್ಟೀಸ್ ಏನ್ ಬರ್ತವೆ ಅದನ್ನ ತಿಳ್ಕೋಬೇಕು. ಹಾಗೆ ವೈಯಕ್ತಿಕ ಭಿನ್ನತೆಗಳು, ಇಂಡಿವಿಜುವಲ್ ಡಿಫರೆನ್ಸಸ್ಗಳ ಬಗ್ಗೆ ನಾವು ತಿಳ್ಕೊಂಡಿರಬೇಕು. CCE ಬಗ್ಗೆ, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಬಗ್ಗೆ ತಿಳ್ಕೋಬೇಕು. ಇನ್ನು ಅಲ್ಲಿ ಬರ್ತಕ್ಕಂಥ ಇವುಗಳೆಲ್ಲ ಪ್ರಮುಖ ಪರಿಕಲ್ಪನೆಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂಗೆ ಇದು 11 ರಿಂದ 14 ವರ್ಷದ ಮಕ್ಕಳಿಗೆ ಸಂಬಂಧಪಟ್ಟಂತೆ ತಾರುಣ್ಯಾವಸ್ಥೆಯ ಗುಣಲಕ್ಷಣಗಳು, ಬೌದ್ಧಿಕ ಬೆಳವಣಿಗೆಯ ಹಂತಗಳು, ಅದರಲ್ಲಿ ಪಿಯಾಜೆ, ಲಾರೆನ್ಸ್ ಕೋಹಲ್ಬರ್ಗು ಇವರ ಸಿದ್ಧಾಂತಗಳನ್ನು ಓದ್ಕೋಬೇಕು. ಜೊತೆಗೆ ಮೋಟಿವೇಶನ್, ಇವೆಲ್ಲವುಗಳ ಪ್ರಮುಖ ಪರಿಕಲ್ಪನೆಗಳನ್ನು ನೀಟಾಗಿ ಅರ್ಥ ಮಾಡ್ಕೋಬೇಕು. ಇನ್ನು ಬೋಧನಾಶಾಸ್ತ್ರದ ನಿಯಮಗಳ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಹಿಡಿತವನ್ನು ಸಾಧಿಸಬೇಕು. ಅದು ಭಾಷೆ ಇರಲಿ, ಗಣಿತ ಇರಲಿ, ವಿಜ್ಞಾನ, ಸಮಾಜ ವಿಜ್ಞಾನದಲ್ಲಿ ಬೋಧನಾಶಾಸ್ತ್ರಕ್ಕೆ ಪ್ರತ್ಯೇಕವಾಗಿ 10 ಅಥವಾ 15 ಅಂಕಗಳು ಮೀಸಲಿರ್ತವೆ. ಈ 10 ಅಥವಾ 15 ಅಂಕಗಳಲ್ಲಿ ಕನಿಷ್ಠ 12 ರಿಂದ 13 ಅಂಕಗಳನ್ನ ನಾವು ಗಳಿಸಿದ್ವಿ ಅಂದ್ರೆ ಅರ್ಹತೆಯನ್ನು ನಾವು ಸುಲಭವಾಗಿ ಗಳಿಸಬಹುದು. ಎಸ್. ಇನ್ನು CDP 30 ಅಂಕಗಳಲ್ಲಿ 25ಕ್ಕೂ ಹೆಚ್ಚು ಅಂಕಗಳನ್ನ ನಾವು ಗಳಿಸುವಂತ ಗ್ಯಾರಂಟಿ ಪ್ಲಾನ್ ಅನ್ನು ಹಾಕೋಬೇಕು. ಹೆಂಗೆ? ಶಿಕ್ಷಕ ಹುದ್ದೆಯ ಮೂಲಭೂತ ಅವಶ್ಯಕತೆ ಮತ್ತು ಅತಿ ಹೆಚ್ಚು ಅಂಕ ಗಳಿಸ್ತಕ್ಕಂಥ ಒಂದು ಮುಖ್ಯವಾದ ಕ್ಷೇತ್ರ ಯಾವುದು ಅಂದ್ರೆ CDP. ಯಾಕಂದ್ರೆ ನಾವು ಟೀಚರ್ ಆಗಿ ಕೆಲಸ ಮಾಡಿರೋದ್ರಿಂದಾಗಿ ನಮಗೆ ಅನುಭವ ಇರುತ್ತೆ. ಕೆಲವೊಂದನ್ನ ಅನುಭವದ ಮೇಲೂ ಕೂಡ ಉತ್ತರವನ್ನ ಹಾಕ್ತಾ ಹೋಗ್ಬೋದು. ಇನ್ನು ಅತಿ ಹೆಚ್ಚು ಪುನರಾವರ್ತನೆ ಆಗ್ತಕ್ಕಂಥ ವಿಷಯಗಳು ಯಾವುವು, ಯಾವಕ್ಕೆ ನಾವು ಹೈ ಪ್ರಯಾರಿಟಿಯನ್ನು ಕೊಡಬೇಕು? ಪ್ರಮುಖ ಮನೋವಿಜ್ಞಾನಿಗಳ ಸಿದ್ಧಾಂತಗಳು, ಅದರಲ್ಲಿ ಪಿಯಾಜೆ, ವೈಗಾಟ್ಸ್ಕಿ, ಕೋಲ್ಬರ್ಗು, ಚಾಮ್ಸ್ಕಿ. ಕಡ್ಡಾಯವಾಗಿ 6 ರಿಂದ 8 ಪ್ರಶ್ನೆಗಳು ಈ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಬರ್ತವೆ. ಇದನ್ನು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಾನು ಹೇಳ್ತಾ ಇದ್ದೀನಿ. ಕಡ್ಡಾಯವಾಗಿ ಪಿಯಾಜೆ, ವೈಗಾಟ್ಸ್ಕಿ, ಕೋಹಲ್ಬರ್ಗು, ಚಾಮ್ಸ್ಕಿ ಇವರಿಗೆ ಸಂಬಂಧಪಟ್ಟಂತೆ ಕಡ್ಡಾಯವಾಗಿ 6 ರಿಂದ 8 ಪ್ರಶ್ನೆಗಳು ಬರ್ತವೆ. ಅದು ಎಲ್ಲಾ ವಿಷಯಕ್ಕೆ ಸಂಬಂಧಪಟ್ಟಂತೆ, ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, CDP ಇರ್ಬೋದು, ಸಮಾಜ ವಿಜ್ಞಾನ, ವಿಜ್ಞಾನ, ಗಣಿತ, ಯಾವುದಕ್ಕೆ ಸಂಬಂಧಪಟ್ಟಂಗೆ ಕಡ್ಡಾಯವಾಗಿ 6 ರಿಂದ 8 ಪ್ರಶ್ನೆಗಳು ಬಂದೇ ಬರ್ತವೆ. ಇನ್ನು ಬೆಳವಣಿಗೆ ಮತ್ತು ವಿಕಾಸ, ಇದು ಹೈ ಪ್ರಯಾರಿಟಿ ಇರ್ತಕ್ಕಂಥ ವಿಷಯ. ಇಲ್ಲಿ ಕಂಪಲ್ಸರಿ ಪ್ರಶ್ನೆಗಳು ಬರ್ತವೆ. ಇನ್ನು ವಿಕಾಸದ ತತ್ವಗಳು ಮತ್ತು ವಿಕಾಸದ ವ್ಯತ್ಯಾಸಗಳು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲಿ ಮಕ್ಕಳ ಕೇಂದ್ರಿತ ಶಿಕ್ಷಣ, ಚೈಲ್ಡ್ ಸೆಂಟರ್ಡ್ ಎಜುಕೇಶನ್ ಮೇಲೆ ಕಡ್ಡಾಯವಾಗಿ ಪ್ರಶ್ನೆ ಬರ್ತವೆ. ಪ್ರಗತಿಪರ ಶಿಕ್ಷಣದ ಮೇಲೆ ಪ್ರಶ್ನೆಗಳು ಬರ್ತವೆ. ಸಮನ್ವಯ ಶಿಕ್ಷಣದ ಮೇಲೆ ಪ್ರಶ್ನೆಗಳು ಕಡ್ಡಾಯವಾಗಿ ಬರ್ತವೆ. ಇವೆಲ್ಲವನ್ನ ನೀವು ಓದ್ಕೊಂಡು ನೀಟಾಗಿ ನೆನ್ಪಿಟ್ಕೋಬೇಕು. ಇನ್ನು 47 ದಿನಗಳ ಟಾರ್ಗೆಟ್ ಇದೆ ನಮಗೆ. ಈ 47 ದಿನಗಳಲ್ಲಿ ಮೊದಲ 20 ದಿನಗಳಲ್ಲಿ ಎಲ್ಲಾ ಪ್ರಮುಖ ಸಿದ್ಧಾಂತಗಳನ್ನ ಓದಿ ಮುಗಿಸ್ಬೇಕು. ಯಾವುದು ಫೇಮಸ್ ಆಗಿರುವಂತಹ ಸಿದ್ಧಾಂತಗಳಿದಾವೆ ಅವೆಲ್ಲ ಸಿದ್ಧಾಂತಗಳನ್ನ ಓದಿ ಮುಗಿಸ್ಬೇಕು. ಮುಂದಿನ 27 ದಿನಗಳಲ್ಲಿ ಕೇವಲ ಆ ಸಿದ್ಧಾಂತಗಳ ಮೇಲೆ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿರುವಂತಹ PYQಗಳನ್ನ ಮಾತ್ರ ನೇರವಾಗಿ ಅಭ್ಯಾಸ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಇದು ಏನು ಅಂತಂದ್ರೆ CDPಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಹೆಂಗೆ ಗಳಿಸಬೇಕು ಅಂತ. ಇನ್ನು ಈಗ ನಾವು ಹಿಂದೆ CDP ಬಗ್ಗೆ ತಿಳ್ಕೊಂಡು, ಇನ್ನು ಭಾಷಾ ವಿಭಾಗದಲ್ಲಿ ಹೆಂಗೆ ಹೆಚ್ಚು ಅಂಕಗಳನ್ನ ಗಳಿಸಬೇಕು. ಒಟ್ಟು ಭಾಷಾ ವಿಭಾಗಕ್ಕೆ ಸಂಬಂಧಪಟ್ಟಂಗೆ 60 ಪ್ರಶ್ನೆಗಳು ಬರ್ತವೆ, ಭಾಷೆ 1, ಭಾಷೆ 2. ಇದರಲ್ಲಿ ಕನಿಷ್ಠ ನಾವು 40 ಅಂಕಗಳನ್ನ ಗಳಿಸುವಂತ ಗುರಿಯನ್ನು ಹೊಂದಿರಬೇಕು. ಇಲ್ಲಿ ಕಾಂಪ್ರಿಹೆನ್ಷನ್ ಇರುತ್ತೆ ಮತ್ತು ಪೆಡಗಾಜಿ ಮೇಲೆ 100% ಗಮನ ಕೇಂದ್ರೀಕರಣ ಮಾಡ್ಬೇಕು ನೀವು. ಕಾಂಪ್ರಿಹೆನ್ಷನ್ ಗದ್ಯ ಮತ್ತು ಪದ್ಯವನ್ನು ಕೊಡ್ತಾರೆ, 15+15 ಒಟ್ಟು 30 ಅಂಕಗಳನ್ನ ನಾವಿಲ್ಲಿ ಸುಲಭವಾಗಿ ಗಳಿಸಬಹುದು. ಕಡ್ಡಾಯವಾಗಿ ಪ್ರತಿದಿನ ಒಂದು ಕನ್ನಡ ಮತ್ತು ಒಂದು ಇಂಗ್ಲಿಷ್ ಅಥವಾ ನಿಮ್ಮ ಆಯ್ಕೆಯ ಭಾಷೆಯ ಒಂದು ಅನ್ಸಿನ್ ಪ್ಯಾಸೇಜ್ ಅನ್ನ ಅಭ್ಯಾಸ ಮಾಡ್ಬೇಕು ನೀವು. ಮೊದಲು ಪ್ಯಾಸೇಜ್ಗೆ ಉತ್ತರ ಕೊಡುವಾಗ ನೋಡಿ, ಇದು ಇಂಪಾರ್ಟೆಂಟ್ ಆಗಿರುವಂತ ಟ್ರಿಕ್ಸ್ ಇದು. ಪ್ಯಾಸೇಜ್ ಅನ್ನ ಓದೋದಕ್ಕಿಂತ ಮೊದಲು ಪ್ರಶ್ನೆಗಳನ್ನ ಓದ್ಕೋಬೇಕು. ನೋಡಿ, ಮೊದಲು ಪ್ರಶ್ನೆಗಳನ್ನ ಓದಿ ನಂತರ ಪ್ಯಾಸೇಜ್ ಓದೋದ್ರಿಂದ ಸಮಯ ಉಳಿತಾಯ ಆಗುತ್ತೆ. ಇದು ಸಮಯ ಉಳಿತಾಯದ ರಹಸ್ಯ. ಇದನ್ನ ಯಾರು ನಿಮ್ಗೆ ಹೇಳಿಕ್ ಸಾಧ್ಯ ಇಲ್ಲ.
ಪ್ಯಾಸೇಜ್, ಒಂದು ದೊಡ್ಡ ಪ್ಯಾಸೇಜ್ ಇರುತ್ತೆ, 3-4 ಪ್ಯಾರಾಗ್ರಾಫ್ಗಳ ಒಂದು ಪ್ಯಾಸೇಜ್ ಇದೆ. ಅದನ್ನ ಎಲ್ಲ ಓದಿ ಆಮೇಲೆ ನೀವು ಪ್ರಶ್ನೆಗಳನ್ನ ಓದ್ತಾ ಬಂದ್ರಿ ಅಂತಂದ್ರೆ ಅಲ್ಲಿ ಏನಾಗುತ್ತೆ, ನಿಮಗೆ ಪ್ರಶ್ನೆಯನ್ನು ನೋಡಿ ಮತ್ತೊಂದು ಸಾರಿ ಪ್ಯಾಸೇಜನ್ನು ಓದಬೇಕಾಗತ್ತೆ ನೀವು. ಆದರೆ ಮೊದಲೇ ನೀವು ಪ್ರಶ್ನೆಗಳನ್ನ ಓದಿ ನೆನಪಿಟ್ಕೊಂಡು ಆಮೇಲೆ ಪ್ಯಾಸೇಜ್ ಓದ್ತಾ ಹೋದ್ರಿ ಅಂದರೆ ಇದಕ್ಕೆ ಉತ್ತರ ಇಲ್ಲೇ ಇದೆ ಅನ್ನುವಂಥದ್ದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಕಾಂಪ್ರಿಹೆನ್ಷನ್ ಅನ್ನ ಅಥವಾ ಅದು ಗದ್ಯ ಮತ್ತು ಪದ್ಯವನ್ನ ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಿಂತ ಮೊದಲು ಪ್ರಶ್ನೆಗಳನ್ನ ಓದ್ಕೋಬೇಕು, ನಂತರ ಪ್ಯಾಸೇಜನ್ನು ಓದ್ಕೋಬೇಕು. ಇದರಿಂದ ಸಾಕಷ್ಟು ಸಮಯದ ಉಳಿತಾಯ ಆಗುತ್ತೆ. ಇನ್ನು ಬೋಧನಾಶಾಸ್ತ್ರ, ಭಾಷೆಗೆ ಸಂಬಂಧಪಟ್ಟಂತೆ ಬೋಧನಾಶಾಸ್ತ್ರ ಬರುತ್ತೆ. 15+15 ಅಂಕಗಳಲ್ಲಿ ಇರ್ತವೆ. ಈಗ 10+10 ಅಂಕ ಮಾಡಿದ್ದಾರೆ. ಅದು ಭಾಷೆ 1ರಲ್ಲಿ 10 ಅಂಕ, ಆಮೇಲೆ ಭಾಷೆ 2ರಲ್ಲಿ 10 ಅಂಕ, ಮತ್ತೆ 5 ಅಂಕಕ್ಕೆ ಸಂಬಂಧಪಟ್ಟಂಗೆ ವ್ಯಾಕರಣದ ಪ್ರಶ್ನೆಗಳು ಇರ್ತವೆ. ಇನ್ನು ಬೋಧನಾಶಾಸ್ತ್ರದಲ್ಲಿ ನಾವು ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೇಕು ಜಾಸ್ತಿ? ಭಾಷಾ ಕಲಿಕೆಯ ತತ್ವಗಳು, ಭಾಷಾ ಕೌಶಲ್ಯಗಳು ಬರ್ತವೆ. LSRW, ಆಲಿಸುವಿಕೆ, ಮಾತನಾಡುವಿಕೆ, ಓದುಗಾರಿಕೆ, ಬರವಣಿಗೆ, ಇವುಗಳನ್ನ ಬಗ್ಗೆ ನಮಗೆ ಕಂಪ್ಲೀಟ್ ಆಗಿ ಗೊತ್ತಿರಬೇಕು. ಇನ್ನು ಭಾಷಾ ತಪ್ಪುಗಳ ವಿಶ್ಲೇಷಣೆ ಮಾಡ್ಬೇಕು, ನಾವು ಎರರ್ ಅನಾಲಿಸಿಸ್ ಮಾಡಬೇಕು. ಇಲ್ಲಿ ಬರುವಂತಹ ಪ್ರಶ್ನೆಗಳ ಸ್ವರೂಪ CDPಯ ಪ್ರಶ್ನೆಗಳಿಗೆ ಬಹಳ ಹತ್ತಿರ ಆಗಿರ್ತವೆ. ನಾವು ಬೋಧನಾಶಾಸ್ತ್ರದ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗ್ತೀವಿ, ಆ ಬೋಧನಾಶಾಸ್ತ್ರದ ಪ್ರಶ್ನೆಗಳು CDPಗೆ ಬಹಳ ಹತ್ತಿರ ಆಗಿರ್ತವೆ. ಯಾಕಂದ್ರೆ ಅದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರೋದ್ರಿಂದಾಗಿ ನೇರ ಸಂಬಂಧ ಇರುತ್ತೆ. ಇನ್ನು ವ್ಯಾಕರಣ ಮತ್ತು ಪದ ಸಂಪತ್ತು ನೋಡಿ, ಇದೊಂದು ಬಹಳ ಅದ್ಭುತವಾಗಿರುವಂತ ಟ್ರಿಕ್ಸ್. ಇದು ರೊಕ್ಕ ಕೊಟ್ಟು ಹೋಗಿದ್ರು ಕೂಡ ನಿಮಗಿದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಣ ಕೊಟ್ಟು ನೀವು ಬೇರೆ ಎಲ್ಲಾದ್ರೂ ಜಾಯ್ನ್ ಆಗಿದ್ರು ಕೂಡ ಈ ಟ್ರಿಕ್ಸ್ ಅನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ವ್ಯಾಕರಣ ಮತ್ತು ಪದ ಸಂಪತ್ತು ಇದೆ. ಒಂದು ದೊಡ್ಡ ವ್ಯಾಕರಣ ಪುಸ್ತಕ ಇದೆ ನಿಮ್ಮ ಹತ್ರ, ಅದನ್ನು ಓದಲಿಕ್ಕೆ ಕನಿಷ್ಠ ಒಂದು 2-3 ತಿಂಗಳು ಬೇಕು. ಹಾಗಾದ್ರೆ ನಾವು ವ್ಯಾಕರಣದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಬೇಕಾದ್ರೆ ಏನ್ ಮಾಡಬೇಕು? ಕೇವಲ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂತಹ ವ್ಯಾಕರಣದ ಅಂಶಗಳನ್ನ, ಅದರಲ್ಲಿ ಮುಖ್ಯವಾಗಿ ಸಂಧಿ, ಸಮಾಸ, ವಿಭಕ್ತಿ, ವಿರುದ್ಧಾರ್ಥಕ, ಸಮಾನಾರ್ಥಕ, ಜೋಡುನುಡಿ, ಅನುಕರಣಾವ್ಯಯ, ಇವುಗಳನ್ನ ಪಾಯಿಂಟ್ ಮಾಡಿಕೊಂಡು ನೋಡ್ಕೋಬೇಕು. ಹೊಸದಾಗಿ ಓದೋದಕ್ಕೆ ಹೋಗಬಾರ್ದು. ಅರ್ಥ ಆಯ್ತಾ? ಅಲ್ಲಿ ಏನ್ ಕೇಳಿದ್ದಾರೆ ಅದ್ರ ಬಗ್ಗೆ ಮಾತ್ರ ನೀವು ಓದ್ತಾ ಹೋಗ್ಬೇಕು. ಸಮಯ ವೇಸ್ಟ್ ಮಾಡೋದು ಬೇಡ. ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ್ದ್ರ ಬಗ್ಗೆ ಕೇಳಿದ್ದಾರೆ ಅವುಗಳ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು. ಹೊಸದಾಗಿ ಯಾವುದನ್ನು ಓದ್ಲಿಕ್ಕೆ ಹೋಗೋದು ಬೇಡ. ಯಾಕಂದ್ರೆ ಟೈಮ್ ನಮ್ಗೆ ಅಷ್ಟಿಲ್ಲ, ಬರೀ 47 ದಿನ ಇದೆ. ಇನ್ನು ಪ್ರಧಾನ ವಿಷಯಗಳು, ಬೇರೆ ಬೇರೆ ಪ್ರಧಾನ ವಿಷಯಗಳು ಬರ್ತವೆ. ಅಂದ್ರೆ ಇಲ್ಲಿ ಸಮಾಜ ವಿಜ್ಞಾನ ಬರ್ಬೋದು, ಗಣಿತ ಬರ್ಬೋದು, ಪರಿಸರ ಅಧ್ಯಯನ ಬರ್ಬೋದು, ಗಣಿತ ಬರ್ಬೋದು, ವಿಜ್ಞಾನ ಬರ್ಬೋದು. ಅದಕ್ಕೆ ಸಂಬಂಧಪಟ್ಟಂಗೆ ಹೆಂಗೆ ಅಂಕಗಳನ್ನ ಮಾಡ್ತಾರೆ ನೋಡಿ. ಅಲ್ಲೂ ಕೂಡ 60 ಅಂಕಗಳಿದಾವೆ. ಅದರಲ್ಲಿ ನಮಗೆ ಕೇವಲ ಎಷ್ಟು ಅಂಕ ಬೇಕು ಅರ್ಹತೆ ಗಳಿಸಲಿಕ್ಕೆ? 30 ಅಂಕ ಆದ್ರೆ ಸಾಕು. ಮುಖ್ಯ ಗುರಿ ನಮ್ದು ಎಷ್ಟು ಅಂದ್ರೆ ಕನಿಷ್ಠ 50 ಅಂಕಗಳನ್ನ ಸುಲಭವಾಗಿ ಗಳಿಸೋದು. ಇಲ್ಲಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ 15 ಪ್ರಶ್ನೆಗಳು ಇರ್ತವೆ ಎಲ್ಲಾ ಪ್ರಧಾನ ವಿಷಯಗಳಲ್ಲೂ ಕೂಡ. ನೋಡಿ, ಈಗ ಸಮಾಜ ವಿಜ್ಞಾನದ ಅಭ್ಯರ್ಥಿಗಳಿಗೆ ಏನ್ ಮಾಡ್ತಾರೆ ಅಂತಂದ್ರೆ 40 ಪ್ರಶ್ನೆಗಳನ್ನ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾರೆ. ಇಲ್ಲಿ ಇತಿಹಾಸ ಬರುತ್ತೆ, ಭೂಗೋಳ ಬರುತ್ತೆ, ಪೌರನೀತಿ ಬರುತ್ತೆ, ಇವೆಲ್ಲ ಬರ್ತವೆ. 20 ಅಂಕಗಳನ್ನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾರೆ. ಸೊ ಎಲ್ಲಾ ಪ್ರಧಾನ ವಿಷಯಗಳು ಕೂಡ 15ರಿಂದ 20 ಅಂಕಗಳು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇರ್ತವೆ. ಮೊದಲಿಗೆ ಈ 15 ಅಂಕಗಳ ಮೇಲೆ ಹಿಡಿತ ಸಾಧಿಸಬೇಕು. ಯಾಕಂದ್ರೆ ಎಲ್ಲಾ ವಿಷಯ ಓದಕ್ಕಾಗೋದಿಲ್ಲ ನಮಗೆ. ಭೂಗೋಳಶಾಸ್ತ್ರ ಓದಕ್ಕಾಗೋದಿಲ್ಲ, ಇತಿಹಾಸ ಓದಕ್ಕಾಗೋದಿಲ್ಲ, ಎಲ್ಲ ಪೌರನೀತಿ ಎಲ್ಲ ಓದಕ್ಕಾಗೋದಿಲ್ಲ. ಆದ್ರೆ 15 ಅಂಕಗಳನ್ನ CDP ಒಂದ್ಸಾರಿ ನಾವು ಕೊಟ್ಟಿದ್ದೀವಿ. ಸಮಾಜ ವಿಜ್ಞಾನ, ಸಂಪೂರ್ಣ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರ ಕೊಟ್ಟಿದ್ದೀವಲ್ಲ, ಅದನ್ನ ಓದ್ಕೊಂಡ್ರೆ ಅಂದ್ರೆ ಸಾಕು, ನಿಮ್ಗೆ 15 ಅಂಕಗಳು ಈಸಿಯಾಗಿ ತಗೋಬಹುದು ನೀವು. ಸೊ ಈ ರೀತಿ ಎಲ್ಲಾ ವಿಷಯಗಳನ್ನ ಓದ್ಲಿಕ್ಕೆ ಆಗದೆ ಇದ್ದಾಗ ಟ್ರಿಕ್ಸ್ ಅನ್ನ ಬಳಕೆ ಮಾಡಿ ಎಲ್ಲಿ ಅಂಕಗಳು ನಮಗೆ ಸಿಗ್ತವೆ, ಶಾರ್ಟ್ ಟೈಮಲ್ಲಿ ಶಾರ್ಟ್ ಆಗಿ ಓದಿ ಹೆಚ್ಚು ಅಂಕಗಳನ್ನ ಹೆಂಗ್ ಗಳಿಸಬೇಕು, ಇದೆಲ್ಲ ನಮ್ಮ ತಲೆಯಲ್ಲಿ ಇರಬೇಕು. ನೋಡಿ, ಇಲ್ಲಿ ಬೋಧನಾಶಾಸ್ತ್ರ ಏನಿದೆ, ಈ ಬೋಧನಾಶಾಸ್ತ್ರ ಸಾಮಾನ್ಯವಾಗಿ CDP ಮತ್ತು ಭಾಷಾ ಬೋಧನಾಶಾಸ್ತ್ರದ ಸಾಮಾನ್ಯ ತತ್ವಗಳನ್ನೇ ಅನುಸರಿಸುತ್ತೆ. ಹೀಗಾಗಿ ಇಲ್ಲೂ ಕೂಡ ನಮಗೆ 15 ಅಂಕಗಳು ಸುಲಭವಾಗಿ ಸಿಗ್ತವೆ. ಇನ್ನು ಗಣಿತಕ್ಕೆ ಸಂಬಂಧಪಟ್ಟಂತೆ 30 ಅಂಕಗಳು. ಫೋಕಸ್ ಎಲ್ಲಿ ಮಾಡಬೇಕು? 6ರಿಂದ 8ನೇ ತರಗತಿಯ ಪ್ರಮುಖ ಅಧ್ಯಾಯಗಳಾಗಿರ್ತಕ್ಕಂಥ ಸಂಖ್ಯಾ ಪದ್ಧತಿ, ಶೇಕಡಾವಾರು, ಸರಾಸರಿ, ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೂಲಭೂತ ಪರಿಕಲ್ಪನೆಗಳನ್ನ ಮಾತ್ರ ನೋಡ್ಕೋಬೇಕು. ಕಷ್ಟಕರವಾಗಿರುವಂತ ಸಮಸ್ಯೆಗಳನ್ನ ಬಿಟ್ಟು ಬಿಡಿ. 1 ಅಂಕ ಹೋದ್ರೆ ಹೋಗುತ್ತೆ, ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಡು 3-4 ದಿನ ಒಂದೇ ಸಮಸ್ಯೆನ ಬಿಡಿಸ್ತಾ ಕೂತ್ಕೋಬೇಡಿ. ಗಣಿತದಲ್ಲಿ ಯಾವ್ದಾದ್ರು ಕಷ್ಟಕರ ಸಮಸ್ಯೆ ಇದೆ ಅಂತಂದ್ರೆ ಅದನ್ನ ಬಿಟ್ಟು ಬಿಡಿ. ಅದು ಹೋಯ್ತು ಅಂದ್ರೆ ಏನ್ ತೊಂದರೆ ಇಲ್ಲ. ಸುಲಭ ಪರಿಕಲ್ಪನೆಗಳ ಮೇಲೆ ಮಾತ್ರ ನಾವು ಗಮನ ಕೇಂದ್ರೀಕರಣ ಮಾಡಿ ಹೆಚ್ಚು ಅಂಕಗಳನ್ನು ಗಳಿಸುವಂತದ್ದು ಆಗ್ಬೇಕು. ಇನ್ನು ವಿಜ್ಞಾನ, ಸಮಾಜ ವಿಜ್ಞಾನ, ಇಲ್ಲೂ ಕೂಡ 60 ಅಂಕಗಳು ಇರ್ತವೆ. ಫೋಕಸ್ ಎಲ್ಲಿ ಮಾಡ್ಬೇಕು ನಾವು ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ? 8ರಿಂದ 10ನೇ ತರಗತಿಯ ರಾಜ್ಯ ಪಠ್ಯ ಪುಸ್ತಕಗಳ ಕೊನೆಯಲ್ಲಿ ನೀಡಿರುವಂತಹ ಸಾರಾಂಶ ಮತ್ತು ಮುಖ್ಯ ಪ್ರಶ್ನೆಗಳು. 6ರಿಂದ 10ನೇ ತರಗತಿಯ ರಾಜ್ಯ ಪಠ್ಯ ಪುಸ್ತಕಗಳ ಕೊನೆಯಲ್ಲಿ ನೀಡಿರ್ತಕ್ಕಂಥ ಸಾರಾಂಶ ಇರುತ್ತಲ್ಲ, ಆ ಸಾರಾಂಶ ಮತ್ತು ಮುಖ್ಯ ಪ್ರಶ್ನೆಗಳು. ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ನಾವು ಕ್ಲಾಸ್ಗಳನ್ನು ಕೂಡ ಮಾಡಿದೀವಿ, ನೀವು ಅದನ್ನು ಕೂಡ ನೋಡ್ಕೋಬಹುದು. ಇನ್ನು ಇತಿಹಾಸದಲ್ಲಿ ಬರ್ತಕ್ಕಂಥ ಪ್ರಮುಖ ಯುದ್ಧಗಳು, ವಿಜ್ಞಾನದಲ್ಲಿ ಇರ್ತಕ್ಕಂಥ ಮೂಲಭೂತ ಸೂತ್ರಗಳು, ಬೇಸಿಕ್ ಫಾರ್ಮುಲಾ ಏನಂತಾರೆ, ಅವುಗಳನ್ನ ನೀವು ನೋಡ್ಕೋಬೇಕು. ದೈನಂದಿನ ಜೀವನದಲ್ಲಿ ವಿಜ್ಞಾನದ ಅನ್ವಯಗಳ ಮೇಲೆ ಹೆಚ್ಚು ಗಮನ ಇರಬೇಕು. ಸೊ ಇದಿಷ್ಟು ಏನು ಅಂತಂದ್ರೆ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತೆ, ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಫೋಕಸ್ ಮಾಡಬೇಕು, ಯಾವ್ದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋಂತ ತಿಳ್ಕೊಂಡ್ವಿ. ಇನ್ನು ನಾವು ಯಾವೆಲ್ಲ ವಿಷಯದ ಮೇಲೆ
ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಸಮಯವನ್ನು ಹೆಂಗೆ ವಿಭಜನೆ ಮಾಡ್ಕೋಬೇಕು, ನಿಮ್ಮ ಯಶಸ್ಸಿನ ಏಕೈಕ ಸೂತ್ರ ಏನು ನೋಡಿ. ನಿಮ್ಮ ಯಶಸ್ಸು TET ಒಳಗಡೆ ನೀವು ಅತಿ ಹೆಚ್ಚು ಸ್ಕೋರ್ ಮಾಡ್ಕೋಬೇಕು, ಕ್ವಾಲಿಫೈ ಆಗಬೇಕಿತ್ತು ಅಂದರೆ ನೀವು ಕಡ್ಡಾಯವಾಗಿ 7 ಗಂಟೆಗಳ ಶಿಸ್ತುಬದ್ಧ ಅಧ್ಯಯನ ಮಾಡಬೇಕು. ಸಮಯವನ್ನು ಹೆಂಗೆ ವಿಭಜನೆ ಮಾಡಬೇಕು, ಪ್ರತಿ ಗಂಟೆಯನ್ನು ಹೆಂಗೆ ಬಳಸಬೇಕು ಅನ್ನುವಂಥ ಜಾಣ್ಮೆ ನಿಮ್ಮಲ್ಲಿರಬೇಕು. ಇನ್ನು ದೈನಂದಿನ ವೇಳಾಪಟ್ಟಿ. ಬೆಳಗಿನ ಜಾವ ನೋಡಿ, ಬೆಳಗಿನ ಜಾವ ಕನಿಷ್ಠ 3 ಗಂಟೆ ಅಧ್ಯಯನ ಮಾಡಬೇಕು. ಟೈಮ್ ಕೂಡ ಹೇಳ್ತೀವಿ, 7 ರಿಂದ 10 ಗಂಟೆ ತನಕ. ಇಲ್ಲಿ CDP ಮತ್ತು PYQ ಶಿಶು ಮನೋವಿಜ್ಞಾನ ಮತ್ತು ಅದರ ಪ್ರಶ್ನೆಗಳ ಬಗ್ಗೆ ಓದ್ತಾ ಹೋಗಬೇಕು. ದಿನದ ಅತಿ ಹೆಚ್ಚು ಶಕ್ತಿಯುತ ಅವಧಿಯನ್ನು ನೀವು CDPಗೆ ನೀಡಬೇಕು, ಯಾಕಂದ್ರೆ CDP ಹೆಚ್ಚು ಸ್ಕೋರಿಂಗ್ ಆಗಿರುವಂಥ ಸಬ್ಜೆಕ್ಟ್ ಇದೆ. ಇನ್ನು ಮಧ್ಯಾಹ್ನದ ಅವಧಿಯಲ್ಲಿ ಆಫ್ಟರ್ನೂನ್ ಹೆಂಗೆ ಮಾಡಬೇಕು, 2 ಗಂಟೆ ಓದ್ಕೋಬೇಕು. 2 ರಿಂದ 4 ಗಂಟೆ ತನಕ ಕಾಂಪ್ರಿಹೆನ್ಷನ್ ಆಗಿರ್ಬೋದು ಮತ್ತು ಭಾಷಾ ಬೋಧನಾಶಾಸ್ತ್ರ ಓದ್ಕೋಬೇಕು. ಇನ್ನು ಸಂಜೆ ಅವಧಿಯಲ್ಲಿ ಏನು ಮಾಡಬೇಕು ಅಂದರೆ 2 ಗಂಟೆ ಮತ್ತೆ ಟೈಮನ್ನು ಮೀಸಲಿಡಬೇಕು. ನೀವು 7 ರಿಂದ 9 ಗಂಟೆ ತನಕ ಪ್ರಧಾನ ವಿಷಯಗಳಾಗಿರ್ತಕ್ಕಂಥ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಇವುಗಳನ್ನು ಓದ್ಕೋಬೇಕು ಮತ್ತು ರಿವಿಷನ್ ಮಾಡಬೇಕು. ನಂತರ 9 ಗಂಟೆ ನಂತರ ಏನು ಮಾಡಬೇಕು, 9 ಗಂಟೆಯಿಂದ ಊಟ ಮಾಡಿ 9:15ಕ್ಕೆ ಎಜ್ಟ್ಯೂಬ್ ಕನ್ನಡದಲ್ಲಿ ಫ್ರೀ ಲೈವ್ ಕ್ಲಾಸ್ ಇರುತ್ತೆ. ಲೈವ್ ಕ್ಲಾಸನ್ನು ಅಟೆಂಡ್ ಮಾಡಬೇಕು. ನೀವು ಓದಿರುವಂಥದ್ದು ಏನಾದರೂ ಡೌಟ್ ಇತ್ತು ಅಂದರೆ ನಮಗೆ ಕೇಳಬೇಕು. ಆ ಡೌಟ್ಗೆ ನಾವೇನು ಮಾಡ್ತೀವಿ ಅಂದರೆ ನಿಮಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ನಿಮ್ಮನ್ನು ಹೆಂಗೆ ರೆಡಿ ಮಾಡ್ತಾ ಇದ್ವಿ ಅರ್ಥ ಆಯ್ತಲ್ಲ. ಟೈಮ್ ಟು ಟೈಮ್, ಪಾಯಿಂಟ್ ಟು ಪಾಯಿಂಟ್ ನಿಮಗೆ ರೆಡಿ ಮಾಡಿ ಕೊಡ್ತಾ ಇದ್ದೀವಿ. ಹಾಗಾದ್ರೆ ಇನ್ನು ವೀಕೆಂಡಲ್ಲಿ ಏನು ಮಾಡಬೇಕು, ವೀಕೆಂಡ್ ರೂಲ್ ಅಂತ ಮಾಡಿದ್ದೀವಿ ನಾವು. ಶನಿವಾರ ಏನು ಮಾಡಬೇಕು ಅಂದರೆ ಸಂಪೂರ್ಣ ಒಂದು ವಾರ ಕಲಿತಿರ್ತಕ್ಕಂಥ ವಿಷಯದ ಪರಿಷ್ಕರಣೆ ಮಾಡಬೇಕು ಮತ್ತು ಟಿಪ್ಪಣಿಗಳನ್ನು ಪರಿಶೀಲನೆ ಮಾಡಬೇಕು. ನೋಟ್ ಮಾಡ್ಕೊಂಡಿರ್ತಿಲ್ಲ ಅದನ್ನು ಪರಿಶೀಲನೆ ಮಾಡಬೇಕು. ಇನ್ನು ಭಾನುವಾರ ಏನು ಮಾಡಬೇಕು, ಸಂಡೇ ಏನು ಮಾಡಬೇಕು, ಸಂಪೂರ್ಣ ಮಾಕ್ ಟೆಸ್ಟ್ಗಳನ್ನು ಬರೆಯೋದು. ನಮ್ಮ ವೆಬ್ಸೈಟ್ನಲ್ಲಿ ಆಲ್ರೆಡಿ ನಾವು ಸಾಕಷ್ಟು ಮಾಕ್ ಟೆಸ್ಟ್ಗಳನ್ನು ಕೊಟ್ಟಿದ್ದೀವಿ, ಕ್ವಿಜ್ಗಳನ್ನು ಕೊಟ್ಟಿದ್ದೀವಿ, ಅದನ್ನು ಅಟೆಂಡ್ ಮಾಡಬೇಕು. ಇನ್ನು ಅಧಿಸೂಚನೆಯಲ್ಲಿ ಇರ್ತಕ್ಕಂಥ ಪುಸ್ತಕಗಳನ್ನು ಓದುವಂಥ ಸರಿಯಾದ ಕ್ರಮ ಹೆಂಗೆ ನೋಡಿ. ಈಗಾಗಲೇ TETಗೆ ನೋಟಿಫಿಕೇಶನ್ ಆಯಿತು, ಸಿಲೆಬಸ್ ಕೊಟ್ಟರು. ಸಿಲೆಬಸ್ ಕೆಳಗಡೆ ರೆಫರೆನ್ಸ್ ಬುಕ್ ಲಿಸ್ಟನ್ನು ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಒಂದು 5-6 ರೆಫರೆನ್ಸ್ ಬುಕ್ಗಳಿದ್ದಾವೆ. ಹಾಗಾದರೆ ಆ 5-6 ಒಂದು ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 5-6 ರೆಫರೆನ್ಸ್ ಪುಸ್ತಕ ಇದಾವೆ ನಿಮ್ಮ ಹತ್ರ. ಹಾಗಾದರೆ ಬರೀ ಆ 5 ಪುಸ್ತಕಗಳನ್ನು ಓದ್ತಾ ಕೂತ್ಕೊಂಡ್ರೆ ಅಂದರೆ ಆಗತ್ತಾ? ಇಲ್ಲ. ನೋಡಿ, ಅಧಿಸೂಚನೆಯಲ್ಲಿ ಕೊಟ್ಟಿರ್ತಕ್ಕಂಥ ಪುಸ್ತಕಗಳನ್ನು ಓದುವಂಥ ಸರಿಯಾದ ವಿಧಾನ ಯಾವುದು ಅಂದರೆ ಎಲ್ಲ ಪುಸ್ತಕಗಳನ್ನ ಓದಲಿಕ್ಕೆ ನಿಮಗೆ ಸಮಯ ಇಲ್ಲ. ನೋಡಿ, ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದು ನಾವು ಭಾಳಷ್ಟು ಜನ ತಪ್ಪು ಮಾಡೋದು ಇಲ್ಲಿಂದಾನೆ. ನಮಗೆ ಎಲ್ಲಾ ಪುಸ್ತಕ ಓದ್ಲಿಕ್ಕೆ ಟೈಮ್ ಇಲ್ಲ. ಆದ್ರಿಂದ ನಾವೇನ್ ಮಾಡಬೇಕು, ಸ್ಮಾರ್ಟ್ ಆಗಿ ವಿಷಯಗಳನ್ನ ಆಯ್ಕೆ ಮಾಡ್ಕೋಬೇಕು. ಅದು ಹೆಂಗೆ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಇಲ್ಲಿ ನಾವೊಂದು ನಿಯಮವನ್ನು ಕೊಟ್ಟಿದ್ದೀವಿ ನಿಮಗೆ. ಪುಸ್ತಕವನ್ನು ಹೆಂಗೆ ಬಳಕೆ ಮಾಡಬೇಕು ಅನ್ನುವಂಥ ನಿಯಮವನ್ನು ಕೂಡ ಹೇಳ್ತೀವಿ. ನೋಡಿ, ಪುಸ್ತಕ ಬಳಕೆಯ ನಿಯಮ 1ನೇದು ಟಾಪಿಕ್ ಆಧಾರಿತ ಅಧ್ಯಯನ ಮಾಡಬೇಕು. ನೋಡಿ, ಟಾಪಿಕ್ ಆಧಾರಿತ ಅಧ್ಯಯನ ಮಾಡಬೇಕು. ಹೆಂಗೆ, ಇಲಾಖೆ ಉಲ್ಲೇಖಿಸಿದ ಪುಸ್ತಕಗಳನ್ನು ಓದುವ ಬದಲು, ಇಲಾಖೆ ಏನು ಕೊಟ್ಟಿದೆಯಲ್ಲ ಆ ಪುಸ್ತಕಗಳನ್ನ ಓದುವ ಬದಲು ನಿಮ್ಮ 47 ದಿನಗಳ ಟೈಮ್ ಟೇಬಲ್ನಲ್ಲಿ ಇರುವಂಥ ವಿಷಯಗಳನ್ನ, ಉದಾಹರಣೆಗೆ ಪಿಯಾಜೆ ಸಿದ್ಧಾಂತ ಅಂತ ಇದೆ ನಿಮ್ಮ ಸಿಲೆಬಸ್ ಅಲ್ಲಿ ಇದೆ. ಅದು ಪಿಯಾಜೆ ಸಿದ್ಧಾಂತ ಇದೆ ಅಂದ್ರೆ ಕೇವಲ ಆ ಪುಸ್ತಕಗಳಲ್ಲಿ ಪಿಯಾಜೆ ಸಿದ್ಧಾಂತವನ್ನು ಮಾತ್ರ ಹುಡುಕೋದು. ಯಾವ ಪುಸ್ತಕದಲ್ಲಿ ಅದರ ಬಗ್ಗೆ ಚೆನ್ನಾಗಿ ವಿವರಣೆ ಇದೆ, ಹಾಗೆ ಹಿಂದಿನ ಪ್ರಶ್ನೆ ಪತ್ರಿಕೆ ನೋಡಿದಾಗ ಯಾವ ಒಂದು ಪ್ರಶ್ನೆ ನೇರವಾಗಿ ಯಾವ ಪುಸ್ತಕದಿಂದ ಬಂದಿದೆ ಅನ್ನುವಂಥನ್ನ ಅರ್ಥ ಮಾಡಿಕೊಂಡು ಆ ಒಂದು ಅಧ್ಯಯನವನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಓದಬೇಕು. ಓದಿದ ನಂತರ ಕಂಪಲ್ಸರಿ ಅದನ್ನ ನೋಟ್ ಮಾಡ್ಕೋಬೇಕು, ಶಾರ್ಟ್ ಆಗಿ ನೋಟ್ ಮಾಡ್ಕೋಬೇಕು. ಎಲ್ಲಾ ಪುಸ್ತಕ ಓದಕ್ಕಾಗೋದಿಲ್ಲ, ನಮಗೆ 47 ದಿನ ಟೈಮ್ ಇದೆ. ಆ 47 ದಿನದಲ್ಲಿ ಪುಸ್ತಕ ತಗೋಬೇಕು, ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತಗೋಬೇಕು, ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ಸಿಲೆಬಸ್ ತಗೋಬೇಕು, ಸಿಲೆಬಸ್ ಅನ್ನ ತಗೊಂಡು ಆ ಪ್ರಶ್ನೆ ಎಲ್ಲಿಂದ ಬಂದಿದೆ ಆ ಟಾಪಿಕ್ಗೆ ಸಂಬಂಧಪಟ್ಟಂಗೆ ಓದ್ತಾ ಹೋಗ್ಬೇಕು. ಇಡೀ ಅಧ್ಯಾಯವನ್ನು ಓದೋದಲ್ಲ, ಬರೀ ಟಾಪಿಕ್ ಪಿಯಾಜೆ ಸಿದ್ಧಾಂತ ನೇರವಾಗಿ ಅದನ್ನೇ ಓದೋದು. ಅರ್ಥ ಆಯ್ತಾ? ಇನ್ನು ಪುಸ್ತಕ ಬಳಕೆಯ ನಿಯಮ 2ನೇದು ಹಿಂದಿನ ವರ್ಷದ ಪ್ರಶ್ನೆಗಳೊಂದಿಗೆ ಜೋಡಣೆ. ಇದು ಬಹಳ ಇಂಪಾರ್ಟೆಂಟ್. ಇದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಾವು ಸಕ್ಸಸ್ ಆಗಬೇಕಿತ್ತು ಅಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಬೇಕೇ ಬೇಕು. ನೋಡಿ, ಪ್ರತಿ ವಿಷಯದ ಪ್ರಶ್ನೆಗಳನ್ನ ಬಿಡಿಸಿದ ನಂತರ, ನೋಡಿ ಪ್ರತಿ ವಿಷಯದ PYQಗಳನ್ನ, ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನ ಬಿಡಿಸಿದ ನಂತರ ಯಾವ ರೆಫರೆನ್ಸ್ ಪುಸ್ತಕದಲ್ಲಿ ಆ ಪ್ರಶ್ನೆ ಪುನರಾವರ್ತನೆ ಆಗಿದೆಯೋ ಆ ಭಾಗವನ್ನು ಮಾತ್ರ ಆಳವಾಗಿ ಓದಬೇಕು. ಅರ್ಥ ಆಯ್ತಾ? ಎಸ್. ಇನ್ನು ಪುಸ್ತಕ ಬಳಕೆಯ ನಿಯಮ 3ನೇದು ಏನು ಅಂದ್ರೆ SCERT ಅಥವಾ NCERT, DSCERT ಅಂತ ಹೇಳ್ತಾರೆ ನಮ್ಮಲ್ಲಿ. ಆ ಪಠ್ಯ ಪುಸ್ತಕಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಎಲ್ಲಾ ರೆಫರೆನ್ಸ್ ಪುಸ್ತಕಗಳಿಗಿಂತ ಅತಿ ಹೆಚ್ಚು ಹಾಗೂ ಅಧಿಕೃತ ಮತ್ತು ಮುಖ್ಯವಾದವು ಯಾವುವು ಅಂತಂದ್ರೆ ರಾಜ್ಯ ಪಠ್ಯ ಪುಸ್ತಕಗಳು, 6ರಿಂದ 10ನೇ ತರಗತಿಯ ಪುಸ್ತಕಗಳು. ನಿಮ್ಮ ಅಧ್ಯಯನದ 70% ಸಮಯವನ್ನು ನೀವು ಯಾವುದಕ್ಕೆ ಇಡಬೇಕು ಅಂದ್ರೆ ಇವಕ್ಕೇನೆ ಇಡಬೇಕು. ಈಗಾಗಲೇ ನಮ್ಮ ಚಾನಲ್ನಲ್ಲಿ 6ರಿಂದ 10ನೇ ತರಗತಿ ಇತಿಹಾಸದ ಪ್ರಮುಖ ಅಂಶಗಳನ್ನು ಚರ್ಚೆ ಮಾಡಿದ್ದೀವಿ. ನಿಮಗೆ ಅನುಕೂಲ ಆದರೆ ನೀವು ಅದನ್ನು ಕೂಡ ನೋಡ್ಕೋಬಹುದು. ಅರ್ಥ ಆಯ್ತಾ? DSCERT ಪುಸ್ತಕಗಳೇ ಫೈನಲ್. ರಾಜ್ಯ ಪಠ್ಯ ಪುಸ್ತಕಗಳು ಏನಿದಾವೆ ಅವೇ ಫೈನಲ್ ಪುಸ್ತಕಗಳು. NCERT ಕೂಡ ಫೈನಲ್. ಅದು ಇವುಗಳನ್ನೇ ಓದ್ಕೋಬೇಕು. ನೀವು ಜಾಸ್ತಿ ಫೋಕಸ್ ಯಾವ್ದ ಮೇಲೆ ಮಾಡಬೇಕು ಅಂದ್ರೆ DSCERT ಪುಸ್ತಕಗಳ ಮೇಲೆ. ಸೊ ಆಲ್ರೆಡಿ ನಾವು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಮತ್ತು ನಮ್ಮ ವೆಬ್ಸೈಟಲ್ಲಿ DSCERTಯ
ಪುಸ್ತಕಗಳನ್ನ ನೇರವಾಗಿ ನಿಮಗೆ ಹಾಕಿದ್ದೀವಿ. ಸೊ ಅಂತ ಹಲವಾರು ಪುಸ್ತಕಗಳನ್ನ ಇನ್ನು ಮೇಲೂ ಕೂಡ ನಾವು ನಿಮಗೆ ಕೊಡ್ತಾ ಇರ್ತೀವಿ. ಅವುಗಳನ್ನ ತಗೊಳ್ಳೋದು, ಡೌನ್ಲೋಡ್ ಮಾಡ್ಕೊಳ್ಳೋದು, ಅದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಇದೆ ನೋಡೋದು, ನೋಟ್ ಮಾಡ್ಕೊಳ್ಳೋದು, ಇಟ್ಕೊಳ್ಳೋದು. ಅರ್ಥ ಆಯ್ತಾ? ಇನ್ನು 7/12/2025 ಗೆಲುವಿಗೆ ಮಾನಸಿಕವಾಗಿ ರೆಡಿ ಆಗಿರಬೇಕು. ಮುಖ್ಯ ಅಂಶ ನೋಡಿ, ಪರೀಕ್ಷಾ ಒತ್ತಡ ಬೇಡ. 47 ದಿನ ಇದೆ. 47 ದಿನದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಸೊ ಆದ್ರಿಂದ ಕಡಿಮೆ ಸಮಯ ಇದೆ, ಓದಕ್ಕಾಗುತ್ತೋ ಇಲ್ವೋ, ಒತ್ತಡದಿಂದ ಯಾವುದನ್ನು ಮಾಡ್ಲಿಕ್ಕೆ ಹೋಗಬೇಡಿ, ಆತಂಕಕ್ಕೆ ಒಳಗಾಗ್ಲಿಕ್ಕೆ ಹೋಗಬೇಡಿ. ಇನ್ನು ಪರೀಕ್ಷಾ ಕೊಠಡಿಯ ತಂತ್ರಗಳನ್ನ ಹೇಳ್ತಾ ಹೋಗ್ತೀವಿ ನಿಮಗೆ. ಸಮಯ ನಿರ್ವಹಣೆ ಮಾಡ್ಕೋಬೇಕು ಚೆನ್ನಾಗಿ. ಪ್ರತಿ ವಿಭಾಗಕ್ಕೂ ಕೇವಲ 30 ನಿಮಿಷಗಳನ್ನು ನಿಗದಿಪಡಿಸಬೇಕು. ನೀವು ಕನ್ನಡ ಬೋಧನಾಶಾಸ್ತ್ರದ ಪ್ರಶ್ನೆಗಳನ್ನ ಬಿಡಿಸ್ತಾ ಇದ್ದೀರಿ ಅನ್ನೋದಾದ್ರೆ, ಕನ್ನಡ ಬೋಧನಾಶಾಸ್ತ್ರಕ್ಕೆ ಸ್ಟ್ಯಾಂಡರ್ಡ್ ಟೈಮಿಂಗ್ ಎಷ್ಟು? 30 ನಿಮಿಷ. ನೀವು ಅದನ್ನ 15 ನಿಮಿಷದಲ್ಲಿ ಕೂಡ ಉತ್ತರ ಕೊಡ್ಬೋದು ಅದಕ್ಕೆ. ಹೌದಾ? ಆಮೇಲೆ ಪ್ರಶ್ನೆಯ ಆಯ್ಕೆ. ಮೊದಲು ಏನ್ ಮಾಡಬೇಕು ಅಂದ್ರೆ, ಸುಲಭವಾದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ನೀವು ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ಓಪನ್ ಮಾಡಿದ್ರಿ ಅಂದ್ರೆ ಕನ್ನಡದ ಪ್ರಶ್ನೆಗಳು ಇರ್ತವೆ. ಅವಾಗ ಏನ್ ಮಾಡಬೇಕು ಅಂದ್ರೆ, ಮೊದಲನೇ ಪ್ರಶ್ನೆ ನೋಡೋದು, ಸುಲಭ ಇತ್ತು ಅಂದ್ರೆ ಉತ್ತರ ಕೊಡೋದು, ಅದು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅದನ್ನ ಬಿಡೋದು, ನೆಕ್ಸ್ಟ್ ಹೋಗೋದು. ನೆಕ್ಸ್ಟ್ ಪ್ರಶ್ನೆ ನೋಡೋದು, ಸುಲಭ ಇತ್ತು ಉತ್ತರ ಕೊಡೋದು, ನಿಮ್ಗೆ ಗೊತ್ತಾಗ್ಲಿಲ್ಲ, ಕನ್ಫ್ಯೂಸ್ ಆಯ್ತು ಅಂದ್ರೆ ಅದನ್ನ ಬಿಡೋದು, ನೆಕ್ಸ್ಟ್ ಹೋಗ್ಬೇಕು. ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡುವಂಗಿಲ್ಲ. ಮೊದಲು ಸುಲಭವಾದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. CDP, ಪೆಡಗಾಜಿ, ಕಾಂಪ್ರಿಹೆನ್ಷನ್ ಇವುಗಳಿಗೆ ಉತ್ತರ ಕೊಡಬೇಕು. ನಂತರ ಕಠಿಣ ಪ್ರಶ್ನೆಗಳಿಗೆ ಗಮನ ಕೊಡಬೇಕು. ಇನ್ನು ಮಾನಸಿಕವಾಗಿ ಶಾಂತವಾಗಿರ್ಬೇಕು. ಆರಂಭದಲ್ಲಿ ಕೆಲವು ಕಠಿಣ ಪ್ರಶ್ನೆಗಳು ಎದುರಾದ್ರೂ ಕೂಡ ಅವುಗಳಿಗೆ ಭಯ ಪಡದೆ ಅವುಗಳನ್ನ ಬಿಟ್ಟು ನೆಕ್ಸ್ಟ್ ಹೋಗ್ಬೇಕು. ಆಮೇಲೆ ಇದೆಲ್ಲ ಮುಗಿದ ನಂತರ OMR ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಪ್ರಶ್ನೆ ನೀವು ಉತ್ತರ ಕೊಟ್ಟಿಲ್ಲ ಅಂತ. ಅದನ್ನ ಮತ್ತೊಂದ್ ಸಾರಿ ನೀವು ನೋಡ್ತಾ ಬರ್ಬೇಕು. ಇನ್ನು ಒತ್ತಡ ನಿರ್ವಹಣೆ. ಡಿಸೆಂಬರ್ 6 ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಬೇಕು. ನೋಡಿ, ನಾಳೆ ಎಕ್ಸಾಮ್ ಇರುತ್ತೆ, ಇವತ್ತು ರಾತ್ರಿ ನಾನು ತಗೊಂಡು ಕೂತ್ಕೋತೀನಿ ಅಂತ 5-6 ಪುಸ್ತಕ ಮುಂದೆ ಇಟ್ಕೊಂಡು ಓದ್ತಾ ಕೂತ್ಕೊಳ್ಳೋದಲ್ಲ. ಯಾವುದೇ ರೀತಿ ಹೊಸ ವಿಷಯವನ್ನ ಅವತ್ತು ಓದ್ಲಿಕ್ಕೆ ಹೋಗ್ಬೇಡಿ. ಪರೀಕ್ಷೆಗಿಂತ 1 ಗಂಟೆ ಮೊದಲು ಪರೀಕ್ಷಾ ಕೇಂದ್ರಕ್ಕೆ ಹೋಗ್ಬೇಕು. ಒತ್ತಡದ ವಾತಾವರಣದಿಂದ ಹೊರಗೆ ಬಂದು ಶಾಂತವಾಗಿ ಕೂತ್ಕೊಂಡು ನೇರವಾಗಿ ಏನ್ ಮಾಡ್ಬೇಕು ಅಂದ್ರೆ ಪರೀಕ್ಷೆಗೆ ಹೋಗ್ಬೇಕು. ಪರೀಕ್ಷೆಯನ್ನ ಚೆನ್ನಾಗಿ ಎದುರಿಸಬೇಕು. ಸೊ ಆತ್ಮೀಯರೇ, ಇದುವರೆಗೂ ನಾವೇನ್ ಮಾಡಿದ್ವಿ ಅಂತಂದ್ರೆ, ಕರ್ನಾಟಕ TET 2025ಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಸ್ಟರ್ ಪ್ಲಾನ್ ಅನ್ನ ನಾವು ನಿಮ್ಗೆ ಹೇಳ್ಕೊಡುವಂತ ಪ್ರಯತ್ನವನ್ನು ಮಾಡಿದ್ದೀವಿ. ಸೊ ಇಷ್ಟೆಲ್ಲ ಆದ್ಮೇಲೆ ನಿಮ್ಮ ಜೊತೆಗೆ ಪ್ರತಿದಿನ ರಾತ್ರಿ 9:15 ಹಲವಾರು ಉಪಯುಕ್ತ ವಿಷಯಗಳನ್ನ ಚರ್ಚೆ ಮಾಡಲಿಕ್ಕೆ ಪ್ರತಿದಿನ ರಾತ್ರಿ 9:15 ನಮ್ಮ ಲೈವ್ ಕ್ಲಾಸ್ಗಳು ಇರ್ತವೆ. ನೀವುಗಳು ಅದರಲ್ಲೂ ಕೂಡ ಜಾಯ್ನ್ ಆಗ್ಬೋದು. ಸೊ ನಿಮ್ಮೆಲ್ಲರ ಉಜ್ವಲ ಭವಿಷ್ಯಕ್ಕಾಗಿ ನಾವು ಸಾಕಷ್ಟು ಪರಿಶ್ರಮ ಪಡ್ತಾ ಇದ್ದೀವಿ. ಹೀಗಾಗಿ ನೀವು ನಮಗೆ ಸಪೋರ್ಟ್ ಮಾಡಬೇಕು. ಆಮೇಲೆ ಈ ತರಗತಿಗಳ ಬಗ್ಗೆ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಶೇರ್ ಮಾಡಿ. ಹೊಸಬರು ಯಾರಾದರೂ ನೋಡ್ತಾ ಇದ್ರಿ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ಗಳನ್ನು ಆನ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಇವತ್ತಿನ ತರಗತಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.